ಶುಕ್ಲತ್ವ ಪೂಜೆಯನ್ನು ದೈತ್ಯರು ಬಂದು ಮುಟ್ಟಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ನಾಯಿಯಿಂದ ಮುಟ್ಟಲ್ಪಟ್ಟಂತಹ ಒಂದು ಪ್ರತಿಮೆ ಅಥವಾ ವಸ್ತು ಅದು ಸ್ವೀಕಾರಾರ್ಹ ಅಲ್ಲವೋ ಅದರಂತೆಯೇ ಆ ದೈತ್ಯರಿಂದ ಮುಟ್ಟಲ್ಪಟ್ಟಂತಹ ಆ ಪ್ರತೀಕಗಳು ಆ ಭಗವಂತನ ಪೂಜೆಗೆ ಯೋಗ್ಯ ಅಲ್ಲ ಎಂಬುದಾಗಿ ವಿಚಾರ ಮಾಡಿ ರುದ್ರದೇವರು, ಅಗ್ನಿ ಮೊದಲಾದ ದೇವತೆಗಳ ಪ್ರತೀಕವನ್ನು ಬಿಟ್ಟು ಕೊನೆಗೆ ಶುದ್ಧವಾಗಿರ್ತಕ್ಕಂತಹ ಪ್ರತೀಕ ಅದು ಪ್ರಾಣ ಪ್ರತೀಕ. ಆ ಪ್ರತೀಕದಲ್ಲಿ ಭಗವದಾರಾಧನೆಯನ್ನು ಮಾಡಿದಾಗ ಯಾವ ದೇವತೆಗಳಿಗೂ ಕೂಡ ತೊಂದರೆ ಆಗಲಿಲ್ಲ. ಆ ವಾಯು ಪ್ರತೀಕವನ್ನು, ಆ ಮುಖ್ಯ ಪ್ರಾಣದೇವರ ಒಂದು ಏನು ಪ್ರತೀಕ ಇದೆ ಅದನ್ನು ಮುಟ್ಟಲಿಕ್ಕೆ ಯಾವ ದೈತ್ಯರು ಕೂಡ ಸಮರ್ಥರಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಮುಖ್ಯ ಪ್ರಾಣದೇವರನ್ನು ಅವರು ಅಶುಚಿಗೊಳಿಸಬೇಕು ಅಂತ ಬಂದರೆ ಅವರೇ ಪುಡಿ ಪುಡಿಯಾಗಿ ಹೋಗ್ತಾರೆ. ಯಾವ ರೀತಿಯಾಗಿ ಒಂದು ಮಣ್ಣಿನ ಹೆಂಟೆ ಅದನ್ನು ಕಲ್ಲಿಗೆ ಹೊಡೆದಾಗ ಅದು ಕಲ್ಲಿಗೆ ಏನೂ ಆಗೋದಿಲ್ಲ, ಬಂಡೆಗೆ ಏನೂ ಆಗೋದಿಲ್ಲ, ಎಲ್ಲ ವಿಕಾರವೂ ಕೂಡ ಮಣ್ಣಿನ ಹೆಂಟೆಗೆ ಆಗುವಂತಹದ್ದು. ಆ ದೃಷ್ಟಿಯಿಂದ ಇಲ್ಲಿ ಆಖಣಾಶ್ಮ ಎಂಬುದಾಗಿ ವಾಯುದೇವರಿಗೆ ಕರೀತಾ ಇದ್ದಾರೆ. ಅಂತಹ ಬಂಡೆಯ ಕಲ್ಲಿನಂತೆ ಇರತಕ್ಕಂತಹ ಮುಖ್ಯ ಪ್ರಾಣ ದೇವರಿಗೆ ಆ ದುಷ್ಟರು ಬಂದು ಏನು ಮಾಡಿದರೂ ಕೂಡ ಅವರೇ ಪುಡಿಪಡಿಯಾಗಿ ಹೋಗ್ತಾರೆ ವಿನಃ ಆ ಮುಖ್ಯ ಪ್ರಾಣದೇವರಿಗೇನು ಆಗೋದಿಲ್ಲ. ಹಾಗಾಗಿ ಆ ಯಾವಾಗ ವಿಕಾರಾದಿಗಳು ಮುಖ್ಯ ಪ್ರಾಣದೇವರಲ್ಲಿ ಉಂಟಾಗೋದಿಲ್ಲ ಅಂತಾಯಿತೋ ಅಂತಹ ಪ್ರತೀಕ ಪರಮ ಶುದ್ಧ ಎಂಬುದಾಗಿ ಸಿದ್ಧ ಆಯಿತು. ಆವಾಗ ಆ ಮುಖ್ಯ ಪ್ರಾಣ ಪ್ರತೀಕದಲ್ಲಿ ಭಗವದ್ ಆರಾಧನೆಯನ್ನು ಮಾಡಿ ಅವರು ದೈತ್ಯರ ವಿರುದ್ಧವಾಗಿ ವಿಜಯವನ್ನು ಸಾಧಿಸಿದ್ದಾರೆ ಎಂಬುದಾಗಿ ಛಾಂದೋಗ್ಯ ಉಪನಿಷತ್ತಿನ ಒಂದು ವಿಚಾರವನ್ನು ತಿಳಿಸ್ತಾ, ಅಂತೂ ಮುಖ್ಯ ಪ್ರಾಣದೇವರು ಭಗವಂತನ ಶುದ್ಧ ಪ್ರತೀಕ ಎಂಬುದಾಗಿ ಅದನ್ನು ಸಾಧನೆ ಮಾಡಿದ್ದಾರೆ. ಆದ್ದರಿಂದಲೇ ಈ ವಾಯುದೇವರ ಪ್ರತೀಕವನ್ನು ಇಟ್ಟುಕೊಂಡೇ ಅವನ ಪ್ರತೀಕದಲ್ಲಿ ಪೂಜೆ ಮಾಡಬೇಕು, ಸಂಕಲ್ಪ ಕೃಷ್ಣಾರ್ಪಣ ಎಲ್ಲವೂ ಕೂಡ ಅಲ್ಲಿಯೇ ಮಾಡಬೇಕು ಅಂತ ತಿಳಿಸೋದಕ್ಕೋಸ್ಕರನೇ ರಾಜರು ಹೇಳ್ತಾ ಇದ್ದಾರೆ, ವಾಯೋ ತೃತೀಯ ರೂಪಸ್ಯ ಹೃದಯಾರ್ಚಾಂ ಕುರ್ವತೆ ಹರೇಹೇ. ಎಲ್ಲ ಜ್ಞಾನಿಗಳು ಹೇಳುವಂತೆ ನಾವು ಸಂಕಲ್ಪ ಮಾಡುವಾಗ ಅಸ್ಮದಾದಿಗುರುಣಾಂ ಪರಮಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಅಂತ ಹೀಗೆ ಸಂಕಲ್ಪ ಮಾಡಿ ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿರುವಂತಹ ಭಗವಂತನಲ್ಲೇ ನಾವೇನು ಮಾಡ್ತಾ ಇದ್ದೇವೆ, ಪೂಜಾ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಮುಖ್ಯ ಪ್ರಾಣದೇವರು ಶುದ್ಧರು ಎಂಬುದಾಗಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಮುಖ್ಯ ಪ್ರಾಣದೇವರು ಶುದ್ಧ ಆದ ಮೇಲೆ ಭಾರತೀ ದೇವಿಯು ಕೂಡ ಅವಳು ಅತ್ಯಂತ ಶುದ್ಧಳಾಗೇ ಇರಬೇಕು. ಯಾಕೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಲೋಕದಲ್ಲಿ ಒಂದು ನಿಯಮ ಇದೆ. ಏನು ಅಂತ ಹೇಳಿದ್ರೆ, ತಾನು ತನ್ನ ಹೆಂಡತಿಗೋಸ್ಕರ ಏನು ಬೇಕಾದ್ರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಿದ್ಧ ಇದ್ದಾನೆ. ತನ್ನನ್ನು ಬೇಕಾದ್ರೂ ಮುಟ್ಟಿಸಿಕೊಂಡಾನೇ ವಿನಃ ತನ್ನ ಹೆಂಡತಿಯನ್ನು ಯಾವ ಪುರುಷನೂ ಕೂಡ ಮುಟ್ಟಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಅವನು ಮನಸ್ಸು ಮಾಡೋದಿಲ್ಲ. ಹಾಗೆ ಮುಖ್ಯ ಪ್ರಾಣದೇವರನ್ನೇ ಮುಟ್ಟಲಿಕ್ಕೆ ಸಮರ್ಥರಲ್ಲ ಅಂತ ಅಂದ ಮೇಲೆ ಆ ಮುಖ್ಯ ಪ್ರಾಣದೇವರ ಹೆಂಡತಿಯಾಗಿರ್ತಕ್ಕಂತಹ ಭಾರತೀಯ ದೇವಿಯರನ್ನು ಯಾರಾದರೂ ಕೂಡ ಮುಟ್ಟಲಿಕ್ಕೆ ಸಮರ್ಥರಾಗುತ್ತಾರೋ? ಯಾರೂ ಕೂಡ ಸಮರ್ಥರಾಗೋದಿಲ್ಲ. ಅಂತಹ ಭಾರತೀಯ ದೇವಿ ಕೂಡ ಯಾವಾಗ ಮುಖ್ಯ ಪ್ರಾಣದೇವರನ್ನು ಮುಟ್ಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಆದಮೇಲೆ ಭಾರತೀಯ ದೇವಿಯನ್ನು ಕೂಡ ಮುಟ್ಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತಾಯಿತು. ಆವಾಗ ಭಾರತೀಯ ಮನಸ್ಸು ಕೂಡ ಅದು ವಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಯಾಕೆಂತ ಹೇಳಿದ್ರೆ, ಇವತ್ತು ಅಶುದ್ಧರಾಗುವುದು ಅಂದ್ರೆ ಅರ್ಥ ಮೈಗೆ ಕೆಸರಿರಿಸಿಕೊಂಡ್ರೆ ಅಶುದ್ಧರಾಗುವುದೆಂಬುದಾಗಿ ಅರ್ಥ ಅಲ್ಲ. ನಮ್ಮ ಮನಸ್ಸು ಕೂಡ ಕೆಸರಾಯಿತು, ಅದು ಕಶ್ಮಲವಾಯಿತು ಅಂತ ಹೇಳಿದ್ರೆ ಅದು ಅಶುದ್ಧರಾದಾಗೆ. ಯಾಕೆಂತ ಹೇಳಿದ್ರೆ, ನಮಗೆ ದುಷ್ಟ ಚಿಂತನೆಗಳು ಯಾವಾಗ ಬಂತೋ ಅವಾಗ ನಾವು ಅಶುದ್ಧರಾದ್ವಿ. ಹಾಗಾಗಿ ಆ ಇತರ ದೇವತೆಗಳು ಭಗವಂತನ ಬಗ್ಗೆ ವಿಚಿತ್ರವಾದ ಚಿಂತನೆಯನ್ನು ಮಾಡ್ತಾರೆ, ಆದ್ದರಿಂದ ಅವರು ಅಶುದ್ಧರಾಗಿದ್ದಾರೆ. ಲಕ್ಷ್ಮೀದೇವಿ ಅಥವಾ ಬ್ರಹ್ಮವಾಯು ದೇವಿಗಳು, ಸರಸ್ವತಿ ವಾಯುದೇವ ಭಾರತೀಯರು ಯಾವ ಕಾಲದಲ್ಲೂ ಕೂಡ ಅಂತಹ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಿಳಿಸಿದಂತೆ ಮುಖ್ಯ ಪ್ರಾಣದೇವರ
ತೊಡೆಯಲ್ಲಿ ಕುಳಿತಿರತಕ್ಕಂತಹ ಭಾರತೀ ದೇವಿ ಅವಳನ್ನ ಯಾವ ದೈತ್ಯರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಳ ಮನಸ್ಸನ್ನ ವಿಕಾರಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಭಾರತೀ ದೇವಿ ಅತ್ಯಂತ ಶುದ್ಧಳಾಗಿದ್ದಾಳೆ ಎಂಬುದಾಗಿ ಇದರಿಂದ ಸಿದ್ಧ ಆಗ್ತಾ ಇದೆ. ಅಥೋಭೂತ್ ಭಾರತೀ ಶುಕ್ಲ ತಮ ಯುಕ್ತಿಮತಾಮತೆ. ಆದ್ದರಿಂದ ಭಾರತೀ ದೇವಿ ಅತ್ಯಂತ ಶುದ್ಧಳಾಗಿದ್ದಾಳೆ ಎಂಬುದಾಗಿ ಇದರಿಂದಲೂ ಕೂಡ ಸಿದ್ಧ ಆಗ್ತಾ ಇದೆ. ಭಾರತೀ ದೇವಿಯೇ ಮುಂದೆ ಸರಸ್ವತಿ ದೇವಿಯಾಗುವಂತಹದ್ದು, ಮುಖ್ಯ ಪ್ರಾಣದೇವರೇ ಬ್ರಹ್ಮದೇವರಾಗುವಂತಹದ್ದು. ಆ ಬ್ರಹ್ಮಪಟ್ಟಕ್ಕೆ ಇದೇ ಈಗ ಯಾವ ವಾಯುಪಟ್ಟದಲ್ಲಿ ಇದ್ದಾರೋ ಅದೇ ಪಟ್ಟದಲ್ಲಿರತಕ್ಕಂತಹ ಜೀವಿ ಅದು ಮುಂದೆ ಬ್ರಹ್ಮಪಟ್ಟಕ್ಕೆ ಬರುವಂತಹದ್ದು. ಈಗ ಯಾರು ಭಾರತೀಯ ಪಟ್ಟದಲ್ಲಿದ್ದಾರೋ ಅದೇ ಜೀವಿ ಮುಂದೆ ಸರಸ್ವತಿ ಪಟ್ಟಕ್ಕೆ ಬರುವಂತಹದ್ದು. ಆ ದೃಷ್ಟಿಯಿಂದ ಆ ಭಾರತೀಯ ದೇವಿಯ ಸರಸ್ವತಿ ಆಗುವುದಾದ್ರಿಂದಾಗಿ ಆ ಸರಸ್ವತಿ ದೇವಿಯು ಕೂಡ ಅತ್ಯಂತ ಶುದ್ಧರಾಗಿದ್ದಾಳೆ. ಹೀಗೆ ಬ್ರಹ್ಮವಾಯುದೇವರು ಸರಸ್ವತಿ ಭಾರತೀ ದೇವಿಯರು ಅತ್ಯಂತ ಶುದ್ಧರಾಗಿದ್ದಾರೆ ಎಂಬತಕ್ಕಂತಹ ವಿಚಾರ ಇದು ಪುರಾಣದಲ್ಲೂ ಕೂಡ ಆಗಮದಿಂದಲೂ ಕೂಡ ಸಿದ್ಧ ಆಯಿತು ಅಂತ ತಿಳಿಸ್ತಾ, ಹೀಗೆ ಎಲ್ಲ ಏವಂಚ ವಾಯೋರ್ ಅವಮಾಹ ದೇವಾಹ ಸರ್ವಪುರೋಗಮಾಹ ವಾಯೋರ್ಪೀಠಸ್ಯ ಹರೇಃ ಆಶಾಸನ್ ಕಿಂಕರಾಹ. ಇದರಿಂದ ಒಟ್ಟು ಏನು ಸಿದ್ಧ ಆಯಿತು ಅಂತ ಹೇಳಿದ್ರೆ, ಎಲ್ಲ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನ ದಾಸರು ಮುಖ್ಯ ಪ್ರಾಣದೇವರು ಅವರ ದಾಸರು ಎಲ್ಲ ರುದ್ರಾದಿ ದೇವತೆಗಳು ಎಂಬುದಾಗಿ ಸಿದ್ಧ ಆಯಿತು ಅಂತ ಹೇಳ್ತಾ, ಈ ರೀತಿಯಾಗಿ ನಾವು ಒಟ್ಟಾರೆ ವಿಚಾರ ಮಾಡಿದಾಗ ಇಷ್ಟು ವ್ಯತ್ಯಾಸಗಳಿದೆ. ಇಂತಹ ವ್ಯತ್ಯಾಸಗಳಿರುವಾಗ ಪರವಾದಿಗಳು ಹೇಗೆ ಆ ಭಗವಂತನಿಗೂ ಮತ್ತು ಇತರ ರುದ್ರಾದಿ ದೇವತೆಗಳಿಗೂ ಐಕ್ಯವನ್ನು ಹೇಗೆ ಚಿಂತನೆ ಮಾಡ್ತಾರೆ? ಅದು ಹೇಗೆ ಸಾಧ್ಯ? ಇಷ್ಟೆಲ್ಲ ವ್ಯತ್ಯಾಸಗಳಿರುವಾಗ ಅದು ಐಕ್ಯ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಷ್ಟೆಲ್ಲ ವಿಚಾರ ಮಾಡಿದಾಗ ಶ್ರೀ ಹರಿಣೈಕ್ಯಮ್ಮ ಸಾಮ್ಯಮ್ಮ ಕಸ್ಯ ಸಂಭವೇತ, ಭಗವಂತನ ಒಟ್ಟಿಗೆ ಸಾಮ್ಯವೇ ಇಲ್ಲ ಅಂತ ಹೇಳಿದ ಮೇಲೆ ಆಧಿಕ್ಯ ಅಂತೂ ಸಾಧ್ಯವೇ ಇಲ್ಲ. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಅತ್ಯಂತ ಉತ್ಕೃಷ್ಟನಾಗಿರ್ತಕ್ಕಂತಹವನು ಅಂತ ಹೇಳಿದ್ರೆ ಅದು ಭಗವಂತ ಮಾತ್ರ, ಇನ್ನು ಬೇರೆ ಯಾವುದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ, ಇನ್ನು ಮೂಲ ರೂಪವನ್ನು ವಿಚಾರ ಮಾಡಿ ಆಯಿತು. ಆ ಮೂಲ ರೂಪದಲ್ಲಿ ವಾಯುದೇವರು ಶುದ್ಧ ಎಂಬುದಾಗಿ ತಿಳಿದಾದ ಮೇಲೆ ಅವತಾರ ರೂಪದಲ್ಲಿ ಎಲ್ಲಿಯಾದರೂ ಕೂಡ ವ್ಯತ್ಯಾಸ ಆಗಿರಬಹುದಲ್ವಾ? ಅವತಾರ ರೂಪದಲ್ಲಿ ಮುಖ್ಯ ಪ್ರಾಣದೇವರು ಎಡವಿರಬಹುದಲ್ವಾ ಅಂತ ಹೇಳಿದರೆ ಅದೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಿಂಚವಾಯೋ ಶುಕ್ಲತಾಯಾಂ ತಸ್ಯ ಪುತ್ರಾಸ್ತು ತೇತ್ರಯ. ಆ ವಾಯುದೇವರ 3 ಮಕ್ಕಳು ಯಾರು? ಹನುಮದ್ಭೀಮ ಮಧ್ವಾಖ್ಯಾ ಮನೋ ಮಾಲಿನ್ಯವರ್ಜಿತಾ. ಆ ವಾಯುದೇವರ 3 ಮಕ್ಕಳು ಅಂತ ಹೇಳಿದ್ರೆ ವಾಯುದೇವರ 3 ಅವತಾರ ಅಂತ ಅರ್ಥ. ಆ ವಾಯುದೇವರ 3 ಅವತಾರಗಳು ಪ್ರಸಿದ್ಧವಾಗಿರ್ತಕ್ಕಂಥ ಅವತಾರಗಳು ಹನುಮ, ಭೀಮ, ಮಧ್ವ. ಈ 3 ಅವತಾರವನ್ನು ಕೂಡ ನೋಡಿದಾಗಲೂ ಕೂಡ ಎಲ್ಲಿಯೂ ಕೂಡ ಮನಸ್ಸಿನ ಕಾಲುಷ್ಯ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಷ್ಟು ಶುದ್ಧವಾಗಿ ಆ ಚಾರಿತ್ರ್ಯವನ್ನು ಇಟ್ಟುಕೊಂಡು ಬಂದಿರತಕ್ಕಂತಹದ್ದು. ಅಷ್ಟು ಮಾತ್ರ ಅಲ್ಲ, ದುಷ್ಟರನ್ನ ನಿಗ್ರಹ ಮಾಡುವುದರಲ್ಲೂ ಕೂಡ ಅಷ್ಟೇ ಸಮರ್ಥರಾಗಿದ್ದಾರೆ. ಹಾಗಾಗಿ ಇಂತಹ ಮುಖ್ಯ ಪ್ರಾಣದೇವರ ಅವತಾರವು ಕೂಡ ಶುದ್ಧ ಆಗಿದೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಒಂದೊಂದೇ ಅವತಾರವನ್ನು ಬಿಡಿಸಿ ತೋರಿಸ್ತಾ ಇದ್ದಾರೆ. ಮೊದಲನೆಯದಾಗಿ ವಾಯುದೇವರ ಅವತಾರ ಅದು ಹನುಮಂತ ದೇವರಾಗಿ ಅವತಾರ ಮಾಡಿದ್ದಾರೆ. ಕೇಸರಿನೋ ಗೃಹೇ ಅಭೂತ್ ಎಂಬುದಾಗಿ ಆಚಾರ್ಯರು ತಿಳಿಸಿದಂತೆ ಕೇಸರಿಯ ಪತ್ನಿಯಲ್ಲಿ ಆ ಹನುಮಂತನಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿದಾಗ ರಾಮದೇವರ ಸೇವೆ ಎಷ್ಟು ಅನನ್ಯವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಯಾವ ಕಾಲದಲ್ಲೂ ಕೂಡ ಬೇಸರವೇ ಇಲ್ಲ ಅವರಿಗೆ. ಅಷ್ಟು ಭಕ್ತಿ ಶ್ರದ್ಧಾಗಳಿಂದ ಆ ಭಗವಂತನ ಸೇವೆಯನ್ನು ಮಾಡಿದ್ದಾರಲ್ಲಿ. ಮೊಟ್ಟ ಮೊದಲನೆಯದಾಗಿ ರಾಮ ಮತ್ತು ಹನುಮಂತನ ಭೇಟಿ ಆದದ್ದು ಆ ಸುಗ್ರೀವನ ಸನ್ನಿಧಿಯಲ್ಲಿದ್ದಾಗ ಆ ಪಂಪಾ ಕ್ಷೇತ್ರದಲ್ಲಿ ಆಗಿರುವಂತಹದ್ದು. ರಾಮನನ್ನು ನೋಡಿದಾನೆ, ಹನುಮಂತ ದೇವರನ್ನು ನೋಡಿ ಹತ್ತಿರ ಹೋಗಿ ಬಹಳಷ್ಟು ಮಾತಾಡ್ತಾನೆ. ಭೂವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ ಅಂತ ರಾಮದೇವರು ಉದ್ಗಾರ ತೆಗಿತಾ ಇದ್ದಾರೆ. ಎಷ್ಟೆಲ್ಲ ಮಾತನಾಡಿದಾಗ ಅಲ್ಲಿ ನಾವು 1 ಗಂಟೆ ಪ್ರವಚನ ಮಾಡಿದರೆ ಆ 1 ಗಂಟೆ ಪ್ರವಚನದ ಎಷ್ಟೆಲ್ಲ ತಪ್ಪುಗಳು ಸಿಗಬಹುದು ನಮಗೆ. ಒಂದು ಆ ಮನಸ್ಸಿನ ವ್ಯವಧಾನ ಇಲ್ಲದೆ ಆಗಿರಬಹುದು, ಅಥವಾ ಅಧ್ಯಯನದ ಅಭಾವದಿಂದ ಆ ದೋಷಗಳು ಬರಬಹುದು. ಅನೇಕ ರೀತಿಯಿಂದ ದೋಷ ಬರಲಿಕ್ಕೆ ಸಾಧ್ಯತೆ ಇದೆ. ಅಂತೂ ಮನುಷ್ಯ ಅನೇಕ ಗಂಟೆಗಟ್ಟಲೆ ಮಾತನಾಡಿದಾಗ ಅಂತಹ ದೋಷವನ್ನು ಬರುವಂತಹದ್ದು ಸಾಧ್ಯತೆ ಇದೆ. ನಾವು ಇವತ್ತು ಎಷ್ಟೋ ಸಂವಿಧಾನದಲ್ಲಿ ಓದುವಾಗ ಇಷ್ಟೆಲ್ಲ ಪೇಪರಲ್ಲೆಲ್ಲ ಬರ್ತದೆ. ಬರೆದು ಕೊಟ್ಟದ್ದನ್ನು ಓದಲಿಕ್ಕೆ ಹೋಗಿ ಅದನ್ನೇನೋ ಯದ್ವಾ ಮಾಡಿ ಅದೆಲ್ಲ ಪೇಪರಲ್ಲಿ ದೊಡ್ಡ ನ್ಯೂಸ್ ಆಗಿ ಬರ್ತಾ ಇದೆ. ಹೀಗೆ ಆ ಮನುಷ್ಯ ಬಹಳಷ್ಟು ಬಾರಿ ಮಾತನಾಡಿದಾಗ ಎಲ್ಲೋ ಒಂದು ಸಂದರ್ಭದಲ್ಲಿ ಎಡುತ್ತಾನೆ ಎಂಬುದಾಗಿ ನಮಗೆ ಪ್ರತ್ಯಕ್ಷ ಸಿದ್ಧವಾಗಿದೆ. ಆದರೆ ಈ ಹನುಮಂತ ಮಾತ್ರ ನಕಿಂಚಿತ್ ಅಪಶಬ್ದಿತಂ, ಒಂದೇ ಒಂದು ಅಪಶಬ್ದ ಅವನ ಬಾಯಿಯಿಂದ ಬರಲಿಲ್ಲ ಎಂಬುದಾಗಿ ಶ್ರೀರಾಮಚಂದ್ರ ಅವನನ್ನ ಹೊಗಳ್ತಾ ಇದ್ದಾನೆ.
ಹೀಗೆ ಆ ಹನುಮಂತನ ಪರಿಚಯ ಆದಾಗಿಂದಲೂ ಕೂಡ ಭಗವಂತನ ಬಗ್ಗೆ ಭಗವಂತನ ಹತ್ತಿರ ತಪ್ಪು ಮಾತನಾಡಿ ಹನುಮಂತ ದೇವರಿಗೆ ಗೊತ್ತಿಲ್ಲ. ಅಂತಹ ಹನುಮಂತ ದೇವರು ಆ ಸುಗ್ರೀವನೊಟ್ಟಿಗೆ ಸಖ್ಯವನ್ನ ಮಾಡಿಸ್ತಾ ಇದ್ದಾರಲ್ಲಿ. ಸುಗ್ರೀವನಿಗೆ ಸಖ್ಯವನ್ನ ಮಾಡಿಸಿ ಆ ಮಿತ್ರತ್ವವನ್ನು ಬೆಳೆಸಿ ಅವನಿಗೆ ಅವನ ಕಾರ್ಯ ಸಾಧನೆಗೋಸ್ಕರ ಆ ರಾಮನನ್ನ ಯೋಜನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಸುಗ್ರೀವನಿಂದ ರಾಮನಿಗೆ ಆಗಬೇಕಾದದ್ದೇನಿಲ್ಲ, ರಾಮನಿಂದಲೇನೆ ಸುಗ್ರೀವನ ಅನುಗ್ರಹ ಆಗಬೇಕಾಗಿದೆ. ಆದರೆ ಹನುಮನ ಮತವೇ ಹರಿಯ ಮತವು. ಆ ಹನುಮಂತ ಸುಗ್ರೀವನ ಪಕ್ಷದಲ್ಲಿದ್ದಾನಾದ್ರಿಂದಾಗಿ ರಾಮಚಂದ್ರ ದೇವರು ಹನುಮಂತನ ಮಾತಿಗೆ ಒಗ್ಗುಟ್ಟು ಬಂದಿದ್ದಾರಲ್ಲಿ. ಆವಾಗ ಹನುಮಂತ ಆ ರಾಮಚಂದ್ರ ದೇವರನ್ನ ಸಖ್ಯವನ್ನು ಮಾಡಿಸಿ, ಗೊತ್ತಿರುವಂತಹ ಕಥೆಯನ್ನು ಇದೆಲ್ಲರೂ ಕೂಡ ಆ ಪರೀಕ್ಷೆಯಲ್ಲಿ ಅನೇಕ ತನ್ನ ಸಂಶಯವನ್ನು ಪರಿಹಾರ ಮಾಡೋದಕ್ಕೋಸ್ಕರ ರಾಮಚಂದ್ರನಿಗೆ ಅನೇಕ ಪರೀಕ್ಷೆಯನ್ನು ಮಾಡ್ತಾನೆ. ಇಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹನುಮಂತ ದೇವರು ನೋಡಿದಾಕ್ಷಣವೇ ಭಗವಂತನ ಬಗ್ಗೆ ಕಿಂಚಿತ್ತೂ ಕೂಡ ಸಂಶಯವನ್ನು ಮಾಡಲಿಲ್ಲ. ಆದರೆ ಆ ನಮ್ಮ ಸುಗ್ರೀವ ಮಾತ್ರ ಆ ರಾಮಚಂದ್ರನ ಮೇಲೆ ನಂಬಿಕೆ ಇಲ್ಲ. ನನ್ನ ಅಣ್ಣನಾಗಿರ್ತಕ್ಕಂತಹ ವಾಲಿಯನ್ನು ಕೊಲ್ಲಲಿಕ್ಕೆ ಇವನು ಸಮರ್ಥನ ಹೌದೋ ಅಲ್ವೋ ಎಂಬುದಾಗಿ ಎಷ್ಟು ಪರೀಕ್ಷೆಯನ್ನು ಮಾಡುವಂತಹದ್ದು. 2 ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯಲ್ಲಿ ರಾಮ ಗೆದ್ದ ಮೇಲೆ ನನಗೆ ಇವನು ಸಮರ್ಥನಾಗಿದ್ದಾನೆ, ನನ್ನ ರಕ್ಷಣೆಗೆ ಇವನು ಸಮರ್ಥ ಎಂಬುದಾಗಿ ತೀರ್ಮಾನ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಇದು ಇದೆ, ವ್ಯತ್ಯಾಸ ಇದೆ. ದೊಡ್ಡವರನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು. ಆ ತಪ್ಪನ್ನ ಸುಗ್ರೀವ ಮಾಡ್ತಾ ಇದ್ದಾನೆ. ರಾಮನನ್ನ ಪರೀಕ್ಷೆ ಮಾಡಿ ಇವನು ನನ್ನ ರಕ್ಷಕರಾಗಬಹುದು ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಹನುಮಂತ ದೇವರು ಮಾತ್ರ ಈ ಕೆಲಸವನ್ನ ಮಾಡಲಿಲ್ಲ. ನನ್ನ ಒಡೆಯನಾಗಿರ್ತಕ್ಕಂತಹ ಸುಗ್ರೀವನಿಗೆ ಇವನ ರಕ್ಷಕನಾಗಲಿಕ್ಕೆ ಸಾಮರ್ಥ್ಯ ಉಂಟೋ ಎಂಬುದಾಗಿ ಹನುಮಂತ ಪರೀಕ್ಷೆ ಮಾಡಲಿಲ್ಲ. ಅದರಿಂದ ಗೊತ್ತಾಗುತ್ತಾ ಇದೆ, ಅವತಾರದಲ್ಲೂ ಕೂಡ ಹನುಮಂತ ದೇವರು ರಾಮಚಂದ್ರನ ಬಗ್ಗೆ ಆ ಕಿಂಚಿತ್ತೂ ಕೂಡ ಅವರು ಆ ಅನ್ಯಥಾ ಭಾವನೆಯನ್ನು ಮಾಡಲಿಲ್ಲ ಎಂಬುದಾಗಿ ಸಿದ್ಧ ಆಗ್ತಾ ಇದೆ. ಆನಂತರ ಎಲ್ಲ ಕಪಿಗಳು ಕೂಡ 4 ದಿಕ್ಕಿಗೆ ವಿಭಾಗ ಮಾಡಿ ಕಳಿಸ್ತಾ ಇದ್ದಾರೆ. ದಕ್ಷಿಣ ದಿಕ್ಕಿಗೆ ಆ ಹನುಮಂತ ಅಂಗದನ ನೇತೃತ್ವದಲ್ಲಿ ಎಲ್ಲ ಕಪಿಗಳು ಸೀತೆಯನ್ನು ಹುಡುಕೋದಕ್ಕೋಸ್ಕರ ಹೊರಟಿದ್ದಾರಲ್ಲಿ. ಅಲ್ಲಿಯೂ ಕೂಡ ಹನುಮಂತ ದೇವರ ಆ ಭಕ್ತಿ ನೋಡಿ ಎಷ್ಟಿದೆ. ಭಗವಂತನ ಬಗ್ಗೆ ಎಂತೆಲ್ಲ ಭಕ್ತಿ ಇದೆ ಅಂತ ರಾಮಾಯಣ ನಮಗೆ ತಿಳಿಸಿಕೊಡ್ತಾ ಇದೆ. ಎಲ್ಲ ಹುಡುಕ್ತಾ ಹೋಗಿದ್ದಾರೆ. ಎಷ್ಟು ಹುಡುಕಿದ್ರು ದಕ್ಷಿಣ ದಿಕ್ಕಿನಲ್ಲಿ ಸೀತೆ ಸಿಗ್ತಾ ಇಲ್ಲ. ಕೊನೆಗೆ ಒಂದು ಗುಹಾ ಸಿಕ್ಕಿದೆ. ಆ ಗುಹೆಯಲ್ಲಿ ಬೇಕಾದಷ್ಟು ಸಂಪತ್ತು ಅಡಗಿಕೊಂಡಿದೆ. ಆ ಸಂಪತ್ತನ್ನು ನೋಡಿ ಅಂಗದನಿಗೆ ಒಬ್ಬ ಕಪಿ ಹೇಳ್ತಾ ಇದ್ದಾನೆ, ನೋಡು ಇಲ್ಲೇ ಸುಖವಾಗಿ ಇದ್ದು ಬಿಡೋಣ, ಅಲ್ಲಿ ಹೋದ್ರೆ ನಿಮ್ಮ ಚಿಕ್ಕಪ್ಪ ಅವನ ಹಿಂಸೆ ಮಾಡ್ತಾನೆ, ಒಂದು ವೇಳೆ ಸೀತೆ ಸಿಗಲಿಲ್ಲ ಅಂತಾದ್ರೆ ನಮ್ಮನ್ನೆಲ್ಲವರ ಪ್ರಾಣವನ್ನೇ ತೆಗೆದು ಬಿಡ್ತಾನವನು. ಇಷ್ಟೆಲ್ಲ ಒದ್ದಾಡಿಕೊಂಡು ಯಾಕೆ ಹೋಗಬೇಕಲ್ಲಿ ನಾವು, ಬೇಡ, ಹೋಗೋದೇ ಬೇಡ, ಇಲ್ಲೇ ಸುಖವಾಗಿ ಇದ್ದು ಬಿಡೋಣ. ತಿಂದ್ರು ಎಷ್ಟು ವರ್ಷ ಬದುಕಿದ್ರು ಮಕ್ಕಳು ಮೊಮ್ಮಕ್ಕಳು ಕೂಡ ತಿಂದರೂ ಕೂಡ ಅದು ಸವಿಯದಷ್ಟು ಸಂಪತ್ತು ಈ ಗುಹಾದಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ನಮ್ಮದೇ ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನಾವು ಸುಖವಾಗಿ ಇದ್ದು ಬಿಡೋಣ ಅಂತ ಚಿಂತನೆ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಹೌದು ಎಂಬುದಾಗಿ ಗೋಣು ಹಾಕುತ್ತಾ ಇದ್ರೆ, ಅವಾಗ ಹನುಮಂತ ದೇವರು ಮಾತ್ರ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಾನು ಇದಕ್ಕೆ ಬಿಡೋದಿಲ್ಲ. ರಾಮನ ಸೇವೆಗೆ ವಿಮುಖರಾಗಿ, ಸ್ವಾರ್ಥಪರರಾಗಿ, ಭೋಗದಲ್ಲಿ ಲೋಲಪರಾಗಿ ನೀವು ಕಾಲ ಕಳಿತೀನಿ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ಮಾತ್ರ ನಾನು ಒಪ್ಪಿಗೆ ಕೊಡೋದಿಲ್ಲ. ನೀವೇ ನಡೆದೇ ಸರಿ ರಾಮ ಕಾರ್ಯಕ್ಕೆ, ಇಲ್ಲ ಅಂದ್ರೆ ನಾ ಬಲಾತ್ಕಾರವಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಎಳೆದುಕೊಂಡು ಹೋಗಬೇಕಾಗ್ತದೆ ಎಂಬುದಾಗಿ ಹನುಮಂತ ಗರ್ಜನೆ ಮಾಡಿದಾಗ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಆ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗುತ್ತಾ ಇದ್ದಾರೆ. ಇದನ್ನ ಗಮನಿಸಿದಾಗ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಹನುಮಂತ ದೇವರಿಗೆ ರಾಮ ಎದುರುಗಡೆ ಇರಬೇಕು ಅಂತಿಲ್ಲ. ನಾವು ಕೂಡ ಕೆಲವು ಸಾರಿ ಭಕ್ತಿ ಶ್ರದ್ಧಾಗಳನ್ನು ತೋರಿಸ್ತಾ ಇರ್ತೇವೆ. ನಾವು ಹಿರಿಯರು ಮುಂದೆ ಇದ್ದಾಗ ಮಾತ್ರ ಒಂದು, ಮುಂದೆ ಹಿಂದೆ ಇರುವಾಗ ಒಂದು ಮಾತು, ಅದನ್ನ ಮಾಡಿರತಕ್ಕಂಥವ್ರು ಅಂಗದ ಮೊದಲಾದ ಪ್ರವೃತ್ತಿಗಳು. ರಾಮ ಇದ್ದಾಗ ಎದುರುಗಡೆ ಇದ್ದಾಗ ಇಷ್ಟೆಲ್ಲ ಸಾಮರ್ಥ್ಯವುಳ್ಳವನಾಗಿದ್ದಾನೆ, ನಮ್ಮ ತಂದೆಯನ್ನೇ ಕೊಲ್ಲಲಿಕ್ಕೆ ಸಮರ್ಥನಾಗಿರ್ತಕ್ಕಂತಹ ವ್ಯಕ್ತಿ ಇನ್ನು ನಮ್ಮನ್ನು ಬಿಟ್ಟೇಯಾನ, ಹಾಗಾಗಿ ನಾವು ಆ ರಾಮನ ಕಾರ್ಯಕ್ಕೆ ಹಿಂದೇಟು ಹಾಕಬಾರದು ಎಂಬ ಭಯವೂ ಕೂಡ ಜೊತೆಗೆ ಇದ್ದೀತು. ಆದರೆ ಹಿಂದುಗಡೆ ಬಂದಾಗ ಆ ಭಯ ಇಲ್ಲ, ಯಾಕೆ ರಾಮ ಎದುರುಗಡೆ ಇಲ್ಲ, ಇನ್ಯಾರು ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರೇನು ಮಾಡ್ತಾ ಇದ್ದಾರೆ, ಸುಖವಾಗಿ ಕಾಲವನ್ನು ಕಳಿಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಹನುಮಂತ ಹಾಗಲ್ಲ. ರಾಮಚಂದ್ರ ಎದುರುಗಡೆ ಇದ್ದಾಗಲೂ ಅಷ್ಟೇ, ಎದುರುಗಡೆ ಇಲ್ಲದಾಗಲೂ ಅಷ್ಟೇ. ವಸ್ತುತಃ ವಿಚಾರ ಮಾಡಿದರೆ ರಾಮಚಂದ್ರ ದೇವರಿಗೆ ಭಗವಂತ ಎಲ್ಲ ಕಾಲದಲ್ಲೂ ಕೂಡ ಪ್ರತ್ಯಕ್ಷ. ಅವನಿಗೆ ನಮ್ಮ ಹಾಗೆ ಎಲ್ಲೋ ಒಂದು ಪ್ರತೀಕದಲ್ಲೋ ಅಥವಾ ಎಲ್ಲೋ ಒಂದು ವಿಶಿಷ್ಟ ದೇಶ ವಿಶೇಷದಲ್ಲೋ ಭಗವಂತನನ್ನು ಕಾಣುವಂತಹ ಪರಿಸ್ಥಿತಿ ಅವರಿಗಿಲ್ಲ. ಅವರಿಗೆ ಆಪ್ತೋಪಾಸಕರು, ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನು ಕಾಣುವಂಥವರು. ಆದರೂ ಅಜ್ಞ ದೃಷ್ಟಿಯಿಂದ ಆ ಹನುಮಂತನಿಗೆ ಆ ಪ್ರಕೃತದಲ್ಲಿ ರಾಮಚಂದ್ರ ಎದುರುಗಡೆ ಇಲ್ಲ. ಆದರೂ ಕೂಡ ಹನುಮಂತ ದೇವರು ಅಂತಹ ಒಂದು ಆ ಜಾಗ್ರತೆ ವಹಿಸಿ ರಾಮನ ಕಾರ್ಯದಲ್ಲಿ ಅಷ್ಟು ಆಸಕ್ತರಾಗಿದ್ದಾರೆ, ತತ್ಪರರಾಗಿದ್ದಾರೆ. ಇದರಿಂದ ಗೊತ್ತಾಗ್ತಾ ಇದೆ, ಇದೂ ಕೂಡ ಒಂದು ನಿದರ್ಶನ. ಆ ರಾಮಚಂದ್ರನ ಒಂದು ಸೇವಾ ಕಾರ್ಯಕ್ಕೆ ಕಿಂಚಿತ್ತೂ ಕೂಡ ಹನುಮಂತ ದೇವರು ಅವರು ಬೇಸರಿಕೆಯನ್ನು ಮಾಡುವಂತಹದ್ದಿಲ್ಲ.
ಅಷ್ಟು ಭಕ್ತಿ ಶ್ರದ್ಧಾಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದಲೂ ಕೂಡ ಆ ಹನುಮಂತ ದೇವರಿಗೆ ಶುದ್ಧತ್ವ ಎಷ್ಟಿದೆ ಭಗವಂತನಲ್ಲಿ ಎಂಬುದಾಗಿ ಗೊತ್ತಾಗ್ತಾ ಇದೆ. ಇದಾದ ನಂತರ ಎಲ್ಲರೂ ಕೂಡ ದಕ್ಷಿಣ ಸಮುದ್ರಕ್ಕೆ ಬಂದಿದ್ದಾರೆ. ದಕ್ಷಿಣ ಸಮುದ್ರಕ್ಕೆ ಬಂದು ಸಮುದ್ರವನ್ನು ದಾಟಬೇಕು. ಯಾರಿಗೆ ಸಾಮರ್ಥ್ಯ ಇದೆ? ಒಬ್ಬೊಬ್ಬರು ಒಂದೊಂದು ಚಿಂತನೆ ಮಾಡ್ತಾ ಇದ್ದಾರೆ. ನನಗೆ ಅಷ್ಟು ಸಾಮರ್ಥ್ಯ ಇದೆ, ನಾನು ಅಷ್ಟು ಹೋಗಬಲ್ಲೆ, ಇಷ್ಟು ಹೋಗಬಲ್ಲೆ ಅಂತೆಲ್ಲ ಏನೆಲ್ಲ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡು ತಾವೆಲ್ಲರೂ ಕೂಡ ಹಿಂದೆ ಜರಿತಾ ಇದ್ದರೆ, ಹನುಮಂತ ದೇವರು ಮಾತ್ರ ಹಿಂದೆ ಜರಿಯುವ ಪ್ರಶ್ನೆಯೇ ಇಲ್ಲ. ಆ ರಾಮನ ಸೇವಾ ಕಾರ್ಯದಲ್ಲಿ ಶತಯೋಜನ ವಿಸ್ತೀರ್ಣಂ ಪುಪ್ಲುವೇಯ ಪಯೋದಧಿಂ, ಆ 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಆ ಸಮುದ್ರವನ್ನು ಅನಾಯಾಸವಾಗಿ ಅವರು ದಾಟಿದ್ದಾರೆ. ದಾಟುವಾಗಲೂ ಕೂಡ ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲಿಯುಗ ಎಂಬುದಾಗಿ ತಿಳಿಸಿದಂತೆ ವಿಘ್ನಗಳು ಅನೇಕವಾಗಿ ಬರ್ತಾ ಇವೆ. ಆ ಅನೇಕವಾಗಿ ಬರ್ತಾ ಇರತಕ್ಕಂಥ ವಿಘ್ನಗಳನ್ನು ಕೂಡ ಅದನ್ನು ಅನಾಯಾಸವಾಗಿ ದಾಟಿಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಸೊರಸೆ ಬಂದು, ಆ ಮೈನಾಕ ಪರ್ವತ ಬಂತು, ನೀನು ಬೇಕಾದಷ್ಟು ಶ್ರಮ ಪಡ್ತಾ ಇದ್ದೀಯಾ, ನನಗೂ ಕೂಡ ಒಂದು ಸೇವೆಗೆ ಅವಕಾಶ ಕೊಡು, ನಿನ್ನ ಸೇವೆ ನಾನು ಮಾಡ್ತೇನೆ ಅಂತ ಪರ್ವತ ಮೇಲೆ ಬಂದಾಗ ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ರಾಮಕಾರ್ಯ ಮುಗಿಯೋ ತನಕನೂ ನಾನು ಕುಳಿತುಕೊಳ್ಳುವುದೇ ಇಲ್ಲ, ವಿಶ್ರಾಂತಿಯ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ಹೀಗೆ ಆ ಭಗವಂತನ ಸೇವಾ ಕಾರ್ಯದಲ್ಲಿ ಅಷ್ಟೊಂದು ಶ್ರದ್ಧೆ ಭಕ್ತಿಯವರಿಗೆ ಹನುಮಂತ ದೇವರಿಗೆ. ಆವಾಗ ಅದನ್ನು ಕೂಡ ನಿರಾಕರಣೆ ಮಾಡಿ ಹೋಗ್ತಾ ಇದ್ದಾರೆ. ಆನಂತರ ಲಂಕಾಪಟ್ಟಣಕ್ಕೆ ಹೋಗಿದ್ದಾರೆ. ಲಂಕಾಪಟ್ಟಣಕ್ಕೆ ಹೋದರೆ ಲಂಕಿನೆಯ ಜೊತೆಗೆ ಯುದ್ಧ ಮಾಡಬೇಕಂತಹ ಪರಿಸ್ಥಿತಿ ಎಲ್ಲ ಗೊತ್ತಿರುವಂತಹ ಕಥೆ. ಅಲ್ಲಿಯೂ ಕೂಡ ಆ ಲಂಕಿಣಿಯನ್ನು ಸೋಲಿಸಿ ಆನಂತರ ಮುಖ್ಯ ಪ್ರಾಣದೇವರು ಆ ಲಂಕಾ ಪ್ರವೇಶವನ್ನ ಮಾಡೋದಕ್ಕೋಸ್ಕರ ಸಮಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲಿ. ಸಾಯಂಕಾಲ ಆಯಿತು. ಸಾಯಂಕಾಲ ಆದ ಮೇಲೆ ಸೀತೆ ಎಲ್ಲಿದ್ದಾಳೆ? ಸರ್ವಜ್ಞರು ಮುಖ್ಯ ಪ್ರಾಣದೇವರು, ಎಲ್ಲರಿಗೂ ಗೊತ್ತಿರುವಂತಹದ್ದು ಅವರಿಗೆ. ಆದರೂ ಕೂಡ ಆ ಒಂದು ಲೋಕ ಶಿಕ್ಷಣಕ್ಕಾಗಿ ಅವರು ಹುಡುಕುತ್ತಾ ಇದ್ದಾರೆ. ಸೀತೆ ಎಲ್ಲಿದ್ದಾಳೆ, ಹೇಗೆ ಹುಡುಕಬೇಕು, ನಮ್ಮ ಚಿಂತನೆ ಹೇಗಿರಬೇಕು ಅಂತ ಮುಖ್ಯ ಪ್ರಾಣದೇವರು ತೋರಿಸಿಕೊಡ್ತಾ ಇದ್ದಾರಲ್ಲಿ. ಆ ರಾವಣನ ಅಂತಃಪುರದಲ್ಲಿ ಇರಬೇಕು ಪ್ರಾಯ. ಯಾಕೆಂದ್ರೆ ರಾಜ ಆ ಸ್ತ್ರೀ ರತ್ನವನ್ನು ಎಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದೆ? ಅವನು ಅಂತಃಪುರದಲ್ಲಿ ಇಟ್ಟುಕೊಂಡಿರಬೇಕು. ಅಂತಹ ಮಹಾಕಾಮಕನಾಗಿರ್ತಕ್ಕಂಥ ಅವನು ಇನ್ನು ಬೇರೆ ಅವನಿಗೆ ಸ್ಥಳ ಇರಲಿಕ್ಕಿಲ್ಲ ಅಂತ ವಿಚಾರ ಮಾಡಿ ಹನುಮಂತ ದೇವರು ಆ ರಾವಣನ ಅಂತಃಪುರಕ್ಕೆ ಹೋಗ್ತಾ ಇದ್ದಾರಲ್ಲಿ. ರಾವಣನ ಅಂತಃಪುರಕ್ಕೆ ಹೋದರೆ ಅದೆಲ್ಲ ಮೊದಲೇ ರಾತ್ರಿ ನಿಶಾಚರರು ಆ ಮದ್ಯಪಾನವನ್ನು ಮಾಡಿದ್ದಾರೆ. ಎಲ್ಲದರ ಮಧ್ಯದಲ್ಲಿ ಆ ಸೀತೆಯನ್ನು ನೋಡುವುದು ಅಂತ ಹೇಳಿದ್ರೆ ಅವರಿಗೆ ಕಷ್ಟವಾದ ಕೆಲಸವೇ ಆಯಿತು. ಆದರೂ ಕೂಡ ಅನಿವಾರ್ಯವಾಗಿ ನೋಡ್ತಾ ಹೋಗಿದ್ದಾರೆ. ಎಲ್ಲೂ ಕೂಡ ಸೀತೆ ಸಿಗಲಿಲ್ಲ. ಆವಾಗ ಒಂದು ಸಾರಿ ವಿಚಾರ ಮಾಡ್ತಾ ಇದ್ದಾರೆ, ಅಲ್ಲ ನನ್ನ ಬ್ರಹ್ಮಚರ್ಯ ಹಾಳಾಯಿತೋ ಏನೋ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ತಿಳಿಸಿದಂತೆ ಆ ಸ್ತ್ರೀಯರೆಲ್ಲರೂ ಕೂಡ ಮದ್ಯಪಾನ ಮಾಡಿದ್ದಾರೆ. ಅದರಲ್ಲೂ ಕೂಡ ಇವರೆಲ್ಲರೂ ರಾಕ್ಷಸ ಸ್ತ್ರೀಯರು. ರಾತ್ರಿ ಕಾಲ ಬೇರೆ, ಹೇಗೋ ಹಾಗೆ ಮಲಗಿರುತ್ತಾರೆ, ವಿವಸ್ತ್ರರಾಗಿ ವಸ್ತ್ರ ಸಹಿತರಾಗಿ ಹೀಗೆಲ್ಲ ವಿಚಿತ್ರ ರೀತಿಯಲ್ಲಿ ಮಲಗಿರುತ್ತಾರೆ. ಇಂತಹ ಇವರ ಸ್ತ್ರೀಯ ಅಂಗವನ್ನು ನೋಡಿದ ಮೇಲೆ ನನ್ನ ಬ್ರಹ್ಮಚರ್ಯ ಪ್ರಾಯಶಃ ನಾಶ ಆಯಿತು ಅಂತ ವಿಚಾರ ಮಾಡಿ ಅವರು ಕೊನೆಗೆ ತೀರ್ಮಾನಕ್ಕೆ ಬರ್ತಾರೆ, ಇಲ್ಲ ಬ್ರಹ್ಮಚರ್ಯ ನಾಶ ಆಗಿಲ್ಲ ನಂದು. ಯಾಕೆ ಅಂತ ಹೇಳಿದ್ರೆ ನನ್ನ ಕಣ್ಣು ನೋಡುತ್ತೇವೆ ವಿನಃ ಮನಸ್ಸು ನೋಡಲಿಲ್ಲ ನಂದು. ಯಾವಾಗ ಮನಸ್ಸಿಗೆ ಸಂಬಂಧ ಆಯಿತೋ ಆವಾಗ ಮಾತ್ರ ಪಾಪ ಅದು ಅಂಟಿಕೊಳ್ಳುತ್ತೆ. ಕೇವಲ ಅಂಗ ದೃಷ್ಟಿ ಮಾತ್ರ ನಂದು ಹೋಗಿದೆ ವಿನಃ ಅಲ್ಲಿ ಮನಸ್ಸು ಸೇರಲಿಲ್ಲ, ಅದರಿಂದ ನನಗೆ ಪಾಪ ಬರಲಿಲ್ಲ ಅಂತ ಅವರೇ ಅದನ್ನು ಸಮಾಧಾನ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಅನಿವಾರ್ಯವಾದ ಸಂದರ್ಭದಲ್ಲಿ ಅದು ಘಟಿಸಿದರೂ ಕೂಡ ಮನಸ್ಸು ಮಾತ್ರ ಭಗವಂತನ ಕಡೆಗೆ ಇತ್ತು ಎಂಬುದಾಗಿ ಈ ಒಂದು ನಮಗೆ ಹನುಮಂತ ದೇವರ ಪ್ರವೃತ್ತಿಯಿಂದಲೂ ಕೂಡ ಗೊತ್ತಾಗ್ತಾ ಇದೆ. ಎಂಥ ಅವಸ್ಥೆಯಲ್ಲೂ ಕೂಡ ನಾವು ಹನುಮಂತ ದೇವರನ್ನು ನೋಡಿದಾಗ ಅವರು ಶುದ್ಧರೇ ಆಗಿದ್ದಾರೆ. ಎಲ್ಲರೂ ಕೂಡ 4 ಜನರ ಮಧ್ಯದಲ್ಲಿ ಬಹಳಷ್ಟು ಚೆನ್ನಾಗಿರ್ತಾರೆ. ಏಕಾಂಗಿಯಾಗಿದ್ದಾಗ ಅವನು ಯಾವ ರೀತಿಯಾಗಿರ್ತಾನಂತ ಅವನನ್ನೇ ವೈಯಕ್ತಿಕವಾಗಿ ಮನಸ್ಸಲ್ಲಿ ವಿಚಾರ ಮಾಡಬೇಕು. ಅಂಥವರು ಪ್ರಾಯಶಃ ಏಕಾಂಗಿಯಾಗಿದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಹಲವಾರು ಅನುಭವ ಆಗಲಿ ಅಥವಾ ಹಲವಾರು ಅನೇಕ ಚಿಂತಕರ ವಿಚಾರವನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಏಕಾಂತದಲ್ಲಿದ್ದಾಗ ಅವನು ಪ್ರಾಯಶಃ ಲೋಕಕ್ಕಿಂತಲೂ ಕೂಡ ವಿಭಿನ್ನವಾಗಿ ವಿಚಾರವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಏಕಾಂತದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡುವ ಸಾಧ್ಯತೆಗಳೇ ಇರುತ್ತವೆ. ಆದರೆ ಏಕಾಂತದ ಪರಿಸ್ಥಿತಿಯಲ್ಲೂ ಕೂಡ ಅನೇಕ ಮನಸ್ಸು ಕೆಡುವಂತಹ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ಹನುಮಂತ ದೇವರ ಮನಸ್ಸು ವಿಕಾರ ಆಗಲಿಲ್ಲ. ಅದನ್ನೇ ಹೇಳುವಂತಹದೊಬ್ಬ ಕವಿ, ಏಷಾಂನ ಚೇತಾಂಸಿ ತಯೇವ ಧೀರಾಹ ವಿಕಾರ ಹೇತೋಸತಿ ವಿಕ್ರಯಂತೆ ಏಷಾಂನ ಚೇತಾಂಸಿ ತಯೇವ ಧೀರಾಹ. ಧೀರರು ಅಂತ ಯಾರನ್ನು ಕರೀತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರ ಮನಸ್ಸು ವಿಕಾರವನ್ನು ಹೊಂದುವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯಾರ ಮನಸ್ಸು ವಿಕಾರವನ್ನು ಹೊಂದುವುದಿಲ್ಲೋ ಅವರೇ ಧೀರರು ಎಂಬುದಾಗಿ ಕರೆಯುವಂತಹದ್ದು. ಹಾಗಾಗಿ ಹನುಮಂತ ದೇವರ ಮನಸ್ಸು ವಿಕಾರ ಆಗಲಿಕ್ಕೆ ಬೇಕಾದಷ್ಟು ಇದ್ರೂ ಕೂಡ
ಬೇಕಾದಷ್ಟು ಸಂದರ್ಭ ಒದಗಿದ್ರೂ ಕೂಡ ಆ ಹನುಮಂತ ದೇವರ ಮನಸ್ಸು ಮಾತ್ರ ಅದು ವಿಕಾರ ಹೊಂದಲೇ ಇಲ್ಲ. ಆದ್ದರಿಂದ ಈ ವಿಚಾರವನ್ನು ನೋಡಿದಾಗಲೂ ಕೂಡ ಹನುಮಂತ ದೇವರು ಅತ್ಯಂತ ಶುದ್ಧರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ, ಅದಾದ ನಂತರ ಹನುಮಂತ ದೇವರು ಅಲ್ಲಿ ಅಶೋಕವನಕ್ಕೆ ಹೋಗಿದ್ದಾರೆ. ಅಶೋಕವನಕ್ಕೆ ಹೋಗಿ ಅಲ್ಲೆಲ್ಲ ಬೇಕಾದಷ್ಟು ಕ್ರೀಡೆಗಳನ್ನು ಆಡಿ ಅಲ್ಲಿ ಅಕ್ಷಯಕುಮಾರ ಮೊದಲಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾರಲ್ಲಿ. ಸಂಹಾರ ಮಾಡಿ ಆದ ಮೇಲೆ ರಾವಣ ಇಂದ್ರಜಿತನನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾನೆ. ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆ ಬ್ರಹ್ಮಾಸ್ತ್ರಕ್ಕೆ ಒಂದು ಗೌರವವನ್ನು ಸೂಚಿಸಬೇಕನ್ನೋ ದೃಷ್ಟಿಯಿಂದ, ವಾಸ್ತವಿಕ ಬ್ರಹ್ಮಾಸ್ತ್ರದಿಂದ ಆಗಬೇಕಾದದ್ದೇ ಏನಿಲ್ಲ, ಆದರೂ ಕೂಡ ಅದಕ್ಕೆ ಒಂದು ಗೌರವವನ್ನು ಸೂಚಿಸಬೇಕನ್ನೋ ದೃಷ್ಟಿಯಿಂದ ಗೌರವವನ್ನು ಸೂಚಿಸಿ ಆ ಕಪಿಯನ್ನ ಹನುಮಂತ ದೇವರನ್ನ ರಾವಣನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಾವಣನ ಹತ್ತಿರ ಕರೆದುಕೊಂಡು ಹೋದಾಗ ಕಪಿ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ ಅಂತ ರಾವಣ ಎಲ್ಲ ಬೇಕಾದಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾರು ನೀನು, ಯಾತಕ್ಕಾಗಿ ಬಂದಿದ್ದಿ, ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತೆಲ್ಲ ಪ್ರಶ್ನೆ ಮಾಡಿದರೆ, ಇಷ್ಟೆಲ್ಲ ಸಾಮರ್ಥ್ಯವನ್ನ ಇಡೀ ಅಶೋಕ ವನವನ್ನು ಹಾಳು ಮಾಡಿದ್ದಾನೆ, ಏನೆಲ್ಲ ಧ್ವಂಸ ಕಾರ್ಯವನ್ನು ಮಾಡಿದರೂ ಕೂಡ ನಾವು ಆ ಸಂದರ್ಭದಲ್ಲಿ ಹೇಳುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ನಾನು ಯಾರು ಗೊತ್ತುಂಟೋ, ನಿನ್ನ ಇಡೀ ಅಶೋಕವನವನ್ನು ಹಾಳು ಮಾಡಿರತಕ್ಕಂಥವನು ನಾನೇ, ನಿನ್ನ ಮಗನನ್ನು ಕೊಂದವನು ನಾನೇ, ನಿನ್ನ ಅಭೇದ್ಯ ಕೋಟೆಯಲ್ಲಿರ್ತಕ್ಕಂತಹ ಏನು ಲಂಕಾಪಟ್ಟಣ ಇದೆ ಇನ್ನ ಎಲ್ಲ ಬಲವನ್ನು ನಾಶಪಡಿಸಿ ಅದನ್ನು ತುಚ್ಛೀಕರಿಸಿ ಅನಾಯಾಸವಾಗಿ ಪ್ರವೇಶ ಮಾಡಿದವನು ನಾನೇ. ಹೀಗೆಲ್ಲ ಏನೆಲ್ಲ ನಾವು ಕೊಚ್ಚಿಕೊಳ್ತಾ ಇದ್ವಿ. ಆದರೆ ಆ ಹನುಮಂತ ದೇವರು ಮಾತ್ರ ಹಾಗೆ ಹೇಳಲಿಲ್ಲಂತೆ. ಅವನು ದಾಸೋಹಂ ಕೋಸಲೇಂದ್ರಸ್ಯ, ನಾನು ಹನುಮಂತ ದೇವರ ದಾಸ ಎಂಬುದಾಗಿ ತಾನು ಹೇಳ್ಕೊಳ್ತಾ ತನ್ನ ಪರಿಚಯವನ್ನ ರಾಮಚಂದ್ರನ ಮುಖಾಂತರ ಮಾಡಿಕೊಳ್ತಾ ಇದ್ದಾನೆ. ಇದು ರಾಮನಲ್ಲಿರ್ತಕ್ಕಂತಹ ಭಕ್ತಿ. ಹಾಗಾಗಿ ಈ ವಿಚಾರವನ್ನು ನೋಡಿದಾಗಲೂ ಕೂಡ ಹನುಮಂತ ದೇವರು ಎಷ್ಟು ಶುದ್ಧರಾಗಿದ್ದಾರೆ ಎಂಬುದಾಗಿ ತಿಳಿತಾ ಇದೆ. ಸೀತಾಕೃತೆ ಶತ್ರುಪರಿಂ ಯೋಧಃ ತುಚ್ಛವನ್ಯನ, ಇದೆಲ್ಲ ಆದ ಮೇಲೆ ರಾವಣ ಆ ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಿದ್ದಾನೆ. ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಾಗಲೂ ಕೂಡ ಆ ಬೆಂಕಿಯಿಂದ ಎಲ್ಲ ಆ ಲಂಕಾಪಟ್ಟಣವನ್ನ ದಹನ ಮಾಡಿದ್ದಾನೆ. ಹೇಗೆ ಒಂದು ಆನೆ ವನವನ್ನು ಅನಾಯಾಸವಾಗಿ ಬಾಳೆ ವನವನ್ನು ಅನಾಯಾಸವಾಗಿ ನಾಶ ಮಾಡ್ತದೋ, ಅದೇ ಪ್ರಕಾರವಾಗಿ ಆ ಹನುಮಂತ ದೇವರು ಇಡೀ ಲಂಕಾಪಟ್ಟಣವನ್ನ ನಾಶ ಮಾಡಿದ್ದಾರೆ. ಆ ರಾವಣನಿಗೆ ಅಪ್ರಿಯವಾಗಿರತಕ್ಕಂತಹ ಕೆಲಸವನ್ನೆಲ್ಲ ಮಾಡಿ ಅವನ ಇಡೀ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದಾರೆ. ಒಂದೇ ಒಂದು ಕೈಯಿಂದ ಅವರು ಏಟನ್ನು ಕೊಟ್ಟರೆ ರಾವಣನಿಗೆ ತಡಿಲಿಕ್ಕಾಗಲಿಲ್ಲ. ಅಂತಹ ಒಂದು ಹನುಮಂತ ದೇವರು ಕೊನೆಗೆ ಸೀತಾದೇವಿಗೆ ಉಂಗುರವನ್ನು ಕೊಟ್ಟು ಅದನ್ನ ಚೂಡಾಮಣಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ತೆಗೆದುಕೊಂಡು ಬರುವಾಗಲೂ ಕೂಡ ಅಷ್ಟೇ ಅನಾಯಾಸವಾಗಿ ಚೂಡಾಮಣಿಂ ತಯಾ ದತ್ತಂ ಗೃಹೀತ್ವಾ ಕರಪಲ್ಲವೇ ಲೀಲಯೋ ಲಿಂಗ ಜಲಧಿಂ ಲಾಲಿತ ಸುರಪುಂಗವೈಹಿ. ಆ ಸೀತಾದೇವಿ ಕೊಟ್ಟಿರತಕ್ಕಂತಹ ಚೂಡಾಮಣಿಯನ್ನ ತೆಗೆದುಕೊಂಡು ಆ 1 ಲಕ್ಷ ಯೋಜನೆ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರವನ್ನು ಅನಾಯಾಸವಾಗಿ ಹನುಮಂತ ದೇವರು ದಾಟಿ ಬಂದಿದ್ದಾರೆ. ಅಂತಹ ರಾಮಕಿಂಕರರಾಗಿರ್ತಕ್ಕಂತಹ ಹನುಮಂತ ದೇವರು ಇಲ್ಲೂ ನೋಡಿ, ಈ ಸಂದರ್ಭದಲ್ಲೂ ಕೂಡ ಹನುಮಂತ ದೇವರ ಒಂದು ವ್ಯಕ್ತಿತ್ವ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಮಾಡಿಕೊಂಡು ಬಂದ ಮೇಲೆ ಸ್ವಾಮಿ ಹತ್ರ ಏನೆಲ್ಲ ನಾವು ಕೊಚ್ಚಿಕೊಳ್ಳಬಹುದು. ಶ್ರೀರಾಮಚಂದ್ರ ಏನೆಲ್ಲ ಕಷ್ಟಪಟ್ಟು ಗೊತ್ತಾ, ನಾನು ಹಾಗಾಯ್ತು ಹೀಗಾಯ್ತು ಇಷ್ಟು ಸಮಸ್ಯೆ ಬಂತು, ಅದನ್ನೆಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ದಾಟಿ ಆ ಶತ್ರುಗಳನ್ನು ಸಂಹಾರ ಮಾಡಿ ರಾವಣನಿಗೆ ಬುದ್ಧಿ ಕಲಿಸಿ ಬಂದಿದ್ದೆ ನಾನು, ಏನು ಗೊತ್ತಾ ನನ್ನ ಪರಾಕ್ರಮ ಅಂತ ಏನೆಲ್ಲ ನಾವು ಕೊಚ್ಚಿಕೊಳ್ತಾ ಇದ್ವಿ. ಆದರೆ ರಾಮಚಂದ್ರನ ಸನ್ನಿಧಾನದಲ್ಲಿ ಬಂದಾಗ ಹನುಮಂತ ಅಷ್ಟು ವಿನೀತರಾಗಿ ಸ್ವಭಕ್ತ ಶರಣೋ ದಿವ್ಯ ಕಿರಣೋ ಚರಣೋ ಹರೇಹೇ, ಆ ಭಗವಂತನ ಆ ಪಾದ ಕಮಲಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರಲ್ಲಿ. ಹೀಗೆ ಆ ರಾಮಚಂದ್ರನ ಪಾದಕಮಲದಲ್ಲಿ ಅಷ್ಟು ಭಕ್ತಿ ಪರಸ್ಪರವಾಗಿ ಇಟ್ಟದ್ದನ್ನು ವಿಚಾರವನ್ನು ನೋಡಿದಾಗಲೂ ಕೂಡ ಹನುಮಂತ ದೇವರು ಎಷ್ಟು ಶುದ್ಧರಾಗಿದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಇಷ್ಟೆಲ್ಲ ಆದ ಮೇಲೆ ಕಪಿಗಳಿಗೆ ಬಹಳ ಸಂತೋಷ ಆಯಿತು. ರಾಮನಮ್ಮ ಎಲ್ಲ ಕೆಲಸವನ್ನ ಹನುಮಂತ ಅನಾಯಾಸವಾಗಿ ಮಾಡಿಕೊಂಡು ಬಂದಿದ್ದಾನೆ ಅಂತ ಆ ಮಧುವನದಲ್ಲಿ ಹೊಕ್ಕಿ ಆ ಮಧುವನ್ನ ಅನಾಯಾಸವಾಗಿ ಭಗವಂತನ ಆ ವಾಯುದೇವರ ಅನುಗ್ರಹದಿಂದ ಮಧುಪಾನವನ್ನ ಮಾಡಿದ್ದಾರೆ. ಈ ಅಂಶವನ್ನು ನೋಡಿದಾಗ ವಾಯುದೇವರ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ನಮ್ಮ ಜೀವನವೆಲ್ಲವೂ ಕೂಡ ಮಧುಮಯ. ವಾಸ್ತವಿಕವಾಗಿ ಆ ಮಧುವನಕ್ಕೆ ಬಹಳ ಕಾವಲಿತ್ತು, ಅದನ್ನು ಯಾರು ಕೂಡ ಪ್ರವೇಶ ಮಾಡೋ ಹಾಗಿರಲಿಲ್ಲ ಸುಗ್ರೀವನ ಅಪ್ಪಣೆ ಇಲ್ಲದೇನೆ. ಇವಾಗ ಹನುಮಂತ ದೇವರು ಕಾರ್ಯ ಸಾಧನೆ ಮಾಡಿಕೊಂಡು ಬಂದ ಮೇಲೆ ಆ ಹನುಮಂತ ದೇವರಿಗೆ ಕಪಿ ಸೈನ್ಯಕ್ಕೆ ಸುಗ್ಗಿಯೋ ಸುಗ್ಗಿ ಆ ಹನುಮಂತ ದೇವರು ಅಪ್ಪಣೆ ಮಾಡಿದ್ದಾರೆ. ಎಲ್ಲ ಕಪಿಗಳು ಆ ಮಧುವನಕ್ಕೆ ನುಗ್ಗಿ ಆ ಮಧುವನ್ನ ಯಥೇಷ್ಟವಾಗಿ ಸವಿದಿದ್ದಾರೆ. ಹೀಗೆ ಭಗವಂತನ ಸೇವೆ ಆದ ಮೇಲೆ ಆ ಪ್ರಸಾದ ಸ್ವೀಕಾರವನ್ನ ಅಷ್ಟು ಸುಲಭವಾಗಿ ಆ ಎಲ್ಲ ಕಪಿಗಳಿಗೂ ಕೂಡ ಮಾಡಿಸಿದ್ದಾರೆ ಹನುಮಂತ ದೇವರು. ಹೀಗೆ
ಆ ಕರುಣಾಕರತ್ವ ಎಷ್ಟು ಇದೆ ಹನುಮಂತ ದೇವರಲ್ಲೆಂಬುದಾಗಿ ಅದನ್ನು ತಿಳಿಸ್ತಾ, ಇನ್ನು ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಸೀತೆಯನ್ನು ತರುವ ಬಗೆ ಹೇಗೆ? ಆ ಲಕ್ಷ ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರಕ್ಕೆ ಸಮಯನ್ನು ಕಟ್ಟಬೇಕು, ಸೇತುವೆಯನ್ನು ಕಟ್ಟಬೇಕು. ಆ ಸೇತುವೆಯನ್ನು ಕಟ್ಟುವ ಬಗೆ ಹೇಗೆ ಅದನ್ನು ಕೂಡ ಚಿಂತನೆ ಮಾಡ್ತಾ ಹನುಮಂತ ದೇವರೇ ಒಬ್ಬರೇ ಬಹಳಷ್ಟು ಸಂಖ್ಯೆಯಲ್ಲಿ ಆನೀಯ ಬಹುಶಃ ಕ್ಷುದ್ರೀಕೃತ್ಯದ ಸಾಗರಂ, ಬೇಕಾದಷ್ಟು ಪರ್ವತಗಳನ್ನು ಬಂಡೆಗಳನ್ನು ಆ ಹನುಮಂತ ದೇವರೇ ತಂದು ಹಾಕಿದ್ದಾರಲ್ಲಿ. ತಂದು ಹಾಕಿ ಆ ಇಡೀ ಲಕ್ಷ ಯೋಜನೆ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರವನ್ನ ಕ್ಷುದ್ರೀಕೃತ್ಯ ಅಲ್ಪವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅನಾಯಾಸವಾಗಿ ದಾಟಿ ಬಿಡಬಹುದು. ಆ ರೀತಿಯಲ್ಲಿ ಹನುಮಂತ ದೇವರು ಮಾಡಿದ್ದಾರಲ್ಲಿ. ಹೀಗೆ ಆ ಹನುಮಂತ ದೇವರು ರಾಮಚಂದ್ರನನ್ನ ಕರೆದುಕೊಂಡು ಹೋಗಿದ್ದಾರೆ. ಸೇನಾಂ ಸಸೇನಾಮಾನೀಯ ದಾನಮಾನ ಮನೀಕಿನಿಂ ಧನುರ್ವಿದ್ಯಾ ಪಾರಗೇಣ ರಾಮೇಣ ಶರವರ್ಷಿಣ ಘಾತಯಿತ್ವ ಸ್ವಯಂ ಹತ್ವ ಪಾತಯಿತ್ವ ರಿಪೋಶಿರಃ. ಆ ಸೇತುವೆಯನ್ನು ಕಟ್ಟಿ ಏನು ಮಾಡಿದ್ದಾರೆ ಹನುಮಂತ ದೇವರು ಅಂತ ಹೇಳಿದ್ರೆ, ಆ ರಾಮಚಂದ್ರನ ಮುಖಾಂತರ ಎಲ್ಲ ಶತ್ರು ಸೈನ್ಯವನ್ನು ನಾಶ ಮಾಡಿದ್ದಾರೆ. ತಾವೂ ಕೂಡ ಸ್ವಯಂ ಭಗವಂತನ ಸೇವಾರೂಪವಾಗಿ ಆ ಶತ್ರು ನಾಶ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕೊನೆಗೆ ಶ್ರೀರಾಮಚಂದ್ರನ ಕೈಯಿಂದ ಆ ರಾವಣನ ಶಿರಚ್ಛೇದವನ್ನು ಕೂಡ ಮಾಡಿಸಿದ್ದಾರೆ. ಹೀಗೆ ಇಷ್ಟೆಲ್ಲ ಮಾಡಿಸಿ ಆ ಭಗವಂತನನ್ನ ಜೊತೆಗೆ ಅವರು ಅಲ್ಲಿ ಮತ್ತೆ ಕೊಚ್ಚಿಕೊಳ್ಳೋದಿಲ್ಲ. ಸ್ವಾಮಿ, ನಾನು ಸೇತು ಕಟ್ಟುವಿದೆ, ನಾನು ಆ ಸಂಜೀವಿನಿ ಔಷಧವನ್ನು ತಂದು ನಾನು ಔಷಧ ಲೇಪನ ಮಾಡಿದ್ದರಿಂದ ಇವತ್ತು ನೀವೆಲ್ಲ ಬದುಕಿದಿರಿ, ಲಕ್ಷ್ಮಣ ಬದುಕಿದ, ಇಷ್ಟೆಲ್ಲ ಕಪಿಸೆಯನ್ನು ಬದುಕಿತು. ಹೀಗೆಲ್ಲ ಯುದ್ಧದ ಕೊನೆಯಲ್ಲೂ ಕೂಡ ಹನುಮಂತ ದೇವರು ಕೊಚ್ಚಿಕೊಳ್ಳಲಿಲ್ಲ. ಎಲ್ಲವೂ ಕೂಡ ಭಗವಂತನ ಸೇವೆಗೋಸ್ಕರ ಮಾಡಿರುವಂತಹದ್ದು, ಭಗವಂತನ ಅನುಗ್ರಹದಿಂದಲೇ ಮಾಡಿರುವಂತಹದ್ದು. ಈ ಎಚ್ಚರ ಸದಾಕಾಲ ಹನುಮಂತ ದೇವರಿಗೆ ಇರ್ತಾ ಇತ್ತು ಎಂಬುದಾಗಿ ಆ ವಾದಿರಾಜರು ಅದನ್ನು ಕೊಡ್ತಾ, ಸೀತಾಪತಿ ಪ್ರಿಯಂ ಕೃತ್ವ ನತ್ವ ತತ್ಪಾದ ಪಂಕಜಂ. ಎಲ್ಲ ಯುದ್ಧ ಮುಗಿದ ಮೇಲೆ ಆ ಕೃಷ್ಣಾರ್ಪಣ ಬುದ್ಧಿಯಿಂದ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಎಲ್ಲ ಇಡೀ ರಾಮಾಯಣ ಕಥೆಯನ್ನು ಮತ್ತೆ ರಾಮದೇವರ ಮುಖಾಂತರ ಕೇಳ್ತಾ ಇದ್ದಾರೆ. ಅಧ್ಯಾಪ್ಯಾಸ್ತೆ ಸರಾಮೇಣ ಸಾರ್ಧಂ ಕಿಂಪುರುಷೇ ಕಿಲ. ಇವತ್ತಿಗೂ ಕೂಡ ಆ ರಾಮಾಯಣ ಕಥೆಯನ್ನು ಕೇಳಿ ಇವತ್ತು ಕೂಡ ರಾಮರಾಮನ ಚಿಂತನೆ ಮಾಡ್ತಾ ರಾಮನ ಗುಣಗಾನವನ್ನು ಮಾಡ್ತಾ ಆ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಇವತ್ತು ಕೂಡ ಇದ್ದಾರೆ. ಅದು ಹೇಗೆ? ತಾವೊಬ್ಬರೇ ಅಲ್ಲ, ಅಧ್ಯಾಪ್ಯಾಸ್ತೆ ಸರಾಮೇಣ, ಆ ರಾಮನಿಂದ ಸಹಿತವಾಗಿ ಆ ಕಿಂಪುರುಷ ಖಂಡದಲ್ಲಿ ಆ ಹನುಮಂತ ದೇವರು ಇದ್ದಾರಲ್ಲಿ. ಹೀಗೆ ಹನುಮಂತ ದೇವರು ಮಾಡಿರ್ತಕ್ಕಂತಹ ಸೇವೆ ಒಂದಲ್ಲ ಎರಡಲ್ಲ. ರಾಮಾಯಣದ ರಾಜರು ಇಡೀ ರಾಮಾಯಣದ ಸಾರವನ್ನು ಕೊಟ್ಟು ಬಿಟ್ರು. ಹನುಮಂತ ದೇವರು ರಾಮಾಯಣದಲ್ಲಿ ಏನೆಲ್ಲ ಪಾತ್ರ ಇದೆ ಎಂಬತಕ್ಕಂಥ ವಿಚಾರವನ್ನ 4 ಶ್ಲೋಕಗಳಲ್ಲಿ ಎಷ್ಟೆಲ್ಲ ಸೆರೆ ಹಿಡಿದಿದ್ದಾರವರು. ಆ ಹನುಮಂತ ದೇವರು ಯುದ್ಧ ಸಂದರ್ಭದಲ್ಲಿ ರಾಮನಿಗೆ ರಥ ಇಲ್ಲ ಎಂಬತಕ್ಕಂತಹ ಒಂದು ಚಿಂತೆ ಬಂದಾಗ ರಥೀಭೂಯ ರಣೇ ರಾಮಂ ಕೃತೀಯ ಪರ್ಯತೋಷಯತ. ರಥದಲ್ಲಿ ಕೂತು ರಾಮನಿಗೆ ಏನು ಕಾರ್ಯವನ್ನು ಮಾಡಬೇಕೋ ಅದು ಆ ರಾಮನಿಗೆ ರಥ ನಾನೇ ಆಗ್ತೇನೆ ಅಂತ ತನ್ನ ಭುಜದ ಮೇಲೆ ರಾಮನನ್ನು ಕೂಡಿಸಿಕೊಂಡು ಇಡೀ ಯುದ್ಧವನ್ನ ಮಾಡಿಸಿದ್ದಾರಲ್ಲಿ. ಹೀಗೆ ಆ ಹನುಮಂತ ದೇವರು ರಥನಾಗಿ ಕೆಲಸ ಮಾಡಿದ್ದು, ಪರ್ವತದಂದು ಸೇವೆ ಮಾಡಿದ್ದು, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಸೇವೆ ಮಾಡಿ ಹನುಮಂತ ದೇವರು ರಾಮದೇವರಿಗೆ ಅತ್ಯಂತ ಪ್ರಿಯವನ್ನು ಉಂಟು ಮಾಡಿದ್ದಾರಲ್ಲಿ. ಅದರಿಂದ ಸ್ಥಾನಂ ಚ ಸತ್ಯಲೋಕಾಖ್ಯಂ ರಾಮಾಸ್ಮಿ ಪ್ರಾದಿಶತ್ಕಿಲ. ಹೀಗೆ ದೊಡ್ಡ ಕಾರ್ಯವನ್ನ ಮಾಡಿದ್ದರಿಂದ, ಬಹುದೊಡ್ಡ ಸೇವೆಯನ್ನ ಮಾಡಿದ್ದರಿಂದ ಹನುಮಂತ ದೇವರಿಗೆ ಕೊನೆಗೆ ರಾಮಚಂದ್ರ ಕೊಟ್ಟದ್ದೇನು ಅಂತ ಹೇಳಿದ್ರೆ ಸ್ಥಾನಂ ಚ ಸತ್ಯಲೋಕಾಖ್ಯಂ, ಕೊನೆಗೆ ಸತ್ಯಲೋಕವನ್ನೇ ಅವನಿಗೆ ಪ್ರದಾನ ಮಾಡಿದ್ದಾರೆ. ಅಂತಹ ವಿಶಿಷ್ಟ ಸೇವೆಯನ್ನ ಮಾಡಿದ್ದಾರೆ. ಅದೆಂಥ ಸತ್ಯಲೋಕಾಧಿಪತ್ಯವನ್ನು ಕೊಡುವುದೊಂದು ಏನರ್ಥ ಅಂತ ಹೇಳಿದ್ರೆ ಸಹಭೋಗವನ್ನು ಕೊಡುವಂತಹದ್ದು. ಆ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಬ್ರಹ್ಮದೇವರು ಒಟ್ಟಿಗೆ ಭಗವಂತ ಆ ಎಲ್ಲ ಜೀವರು ಮಾಡಿರತಕ್ಕಂತಹ ಒಂದು ಪುಣ್ಯ ಫಲ ಏನುಂಟೋ ಆ ಪುಣ್ಯ ಫಲದ ಆನಂದವನ್ನ ಈ ಭಗವಂತ ಸೇವನೆ ಮಾಡ್ತಾನಂತೆ. ವಾಸ್ತವಿಕವಾಗಿ ಭಗವಂತ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಆಪ್ತಕಾಮಸ್ಯ ಕಾಸ್ಪೃಹ. ಭಗವಂತನಿಗೇನು ಬೇಕಾದದ್ದಿಲ್ಲ, ಪರಿಪೂರ್ಣನಾಗಿದ್ದಾನೆ. ಆದರೆ ಅಂತಹ ಪರಿಪೂರ್ಣನಾಗಿರತಕ್ಕಂತಹ ಭಗವಂತ ಅನಂತ ಜೀವರು ಮಾಡಿರತಕ್ಕಂತಹ ಏನು ಪುಣ್ಯದ ಫಲ ಏನುಂಟು ಆನಂದವನ್ನ ಬ್ರಹ್ಮದೇವರೊಟ್ಟಿಗೆ ಉಣ್ಣುತ್ತಾ ಅದನ್ನು ವಿಶೇಷವಾಗಿ ಬ್ರಹ್ಮದೇವರಿಗೆ ತಾನು ಕೊಡ್ತಾ ಇದ್ದಾನಂತಲ್ಲಿ. ಹೀಗೆ ಆ ಹನುಮಂತ ದೇವರ ಒಂದು ಈ ಸೇವೆಗೆ ಭಗವಂತ ಇಂತಹ ಒಂದು ಅನುಗ್ರಹ ಮಾಡಿದ್ದರಿಂದ ಏನು ಗೊತ್ತಾಗ್ತಾ ಇದೆ, ಭಗವಂತ ಇವರನ್ನು ಬಿಟ್ಟು ಯಾವ ಕಾಲದಲ್ಲೂ ಇರೋದಿಲ್ಲ.
ಅಂತ ವಿಚಾರ ಮಾಡಿದಾಗ ಭಗವಂತ ಯಾಕೆ ಇಲ್ಲ ಬಿಟ್ಟಿರೋದಿಲ್ಲ ಅಂತ ಹೇಳಿದ್ರೆ ಇವರು ಯಾವತ್ತೂ ಕೂಡ ಆ ಭಗವಂತನಲ್ಲಿ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿದ್ದಾರೆ. ಆದ್ದರಿಂದಲೇ ರಾಮಚಂದ್ರ ಇವರನ್ನ ಎಲ್ಲ ಕಾಲದಲ್ಲೂ ಕೂಡ ಇವರ ಜೊತೆಗೆ ಇರ್ತಾನೆ ಅಂತ ಹೇಳ್ತಾ ಈ ರೀತಿಯಾಗಿ ಕೂಡ ಆ ವಾಯುದೇವರ ಶುಕ್ಲತ್ವವನ್ನ ರಾಜರು ಸಾಧನೆ ಮಾಡ್ತಾ ಇದ್ದಾರಲ್ಲಿ. ಇನ್ನು ಮುಂದಿನ ವಿಲಾಸದಲ್ಲಿ ಮತ್ತೆ ಆ ಹನುಮಂತ ದೇವರ ಭೀಮಸೇನ ದೇವರ ಶುಕ್ಲತ್ವವನ್ನು ಅನೇಕ ಯುಕ್ತಿಗಳಿಂದ ಸಾಧನೆ ಮಾಡ್ತಾ ಇದ್ದಾರಲ್ಲಿ. ಏಕಾಕೀಯ ಅವಿಶದ್, ಯಾರು ಒಬ್ಬ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದಾಗ ರಾಕ್ಷಸರ ಊರು ಎಂಬುದಾಗಿ ಗೊತ್ತಿದೆ. ಆ ರಾಕ್ಷಸರ ಪಟ್ಟಣವನ್ನು ಕೂಡ ಒಬ್ಬಂಟಿಗರೇ ಪ್ರವೇಶ ಮಾಡಿರತಕ್ಕಂತಹ ಹನುಮಂತ ದೇವರು ಏನು ಲಂಕೆಯನ್ನ ಪುಚ್ಛಾಗ್ನಿಯಿಂದ ಏನು ದಹನ ಮಾಡಿದ್ದಾರೆ, ಇಂದ್ರಜಿತನ ಅಸ್ತ್ರ ಆಗಿರಬಹುದು, ಎಲ್ಲವನ್ನೂ ಕೂಡ ಆಗಿರಬಹುದು, ಎಲ್ಲವನ್ನು ಮೆಟ್ಟಿ ನಿಂತು ಆ ದುಷ್ಟ ರಾಕ್ಷಸನ ಒಂದು ಸಂಹಾರ ಮಾಡಿದ್ದಾರಲ್ಲ, ಇದಕ್ಕೆ ಹನುಮಂತ ದೇವರ ಪರಾಕ್ರಮವನ್ನು ನೋಡಿ ಎಂಬುದಾಗಿ ಹೇಳ್ತಾ, ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಪರಾಕ್ರಮ ಅದು ರಾಮದೇವರ ಅನುಗ್ರಹದಿಂದ ಬಂದಿರುವಂತಹದ್ದು. ಇಂತಹ ಹನುಮಂತನನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಇಷ್ಟೆಲ್ಲ ವಿಚಾರ ಮಾಡಿದಾಗ ಹನುಮಂತ ದೇವರನ್ನ ಯಾರು ಮುಟ್ಟಿದ್ದಾರೆ? ಇಂದ್ರಜಿತು ಕೂಡ ಮುಟ್ಲಿಕ್ಕಾಗಲಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಆದ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಟ್ಟದ್ರಿಂದಲೇ ವಾಯುದೇವರು ಹನುಮಂತ ದೇವರು ತಾವು ಮುಟ್ಲಿಕ್ಕೆ ಒಂದು ಅವಕಾಶ ಕೊಟ್ಟರಷ್ಟೇ, ಅದರಿಂದ ವಿಕಾರ ಏನಿಲ್ಲ. ಆದರೆ ನಾನು ಹನುಮಂತ ದೇವರನ್ನು ಕಟ್ಟಿ ಹಾಕ್ತೇನೆ, ಅವರನ್ನು ಬಗ್ಗು ಬಡಿತೇನೆ ಎಂಬುದಾಗಿ ಹೇಳಿ ಯಾರು ಬಂದವರು ಗಂಡಸರು ಹೇಳಿ ನೋಡುವ. ಯಾವ ಗಂಡಸು ಕೂಡ ಇಂಥ ಹನುಮಂತ ದೇವರನ್ನು ಮುಟ್ಲಿಕ್ಕೆ ಮನಸ್ಸು ಕೂಡ ಮಾಡಲಿಲ್ಲ, ದೂರದಲ್ಲೇ ಹೊರಹೋಗ್ತಾ ಇದ್ದಾರೆ. ಹೀಗೆ ಆ ಹನುಮಂತ ದೇವರನ್ನ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ವಿಚಾರ ಮಾಡಿ ಹನುಮಂತ ದೇವರು ಶುದ್ಧರಿದ್ದಾರೋ ಇಲ್ಲೋ ಎಂಬುದಾಗಿ. ಇನ್ನು ವಕ್ಷಸ್ಥಲೇ ತಾಡಿತೋಪಿ ರಕ್ಷಸ ವೃಕ್ಷಕರ್ಮಣ ನಚಚಾಲ ಪದಾದ್ಯೋಸವ ಹನುಮಾನ್ ಮಾರುತಾತ್ಮಜ. ಈ ಹನುಮಂತನ ರಾವಣನ ಒಂದು ರಾಜ್ಯದಲ್ಲಿ ರಾವಣದ್ದು ಒಂದು ಶಕ್ತಿ, ಇಂದ್ರಜಿತ ಒಂದು ಶಕ್ತಿ, ಅಕ್ಷಕುಮಾರ ಒಂದು ಶಕ್ತಿ, ಹೀಗೆ ಎಲ್ಲ ಒಂದೊಂದು ಶಕ್ತಿಯನ್ನು ಕೂಡ ಮೆಟ್ಟಿಸಿದ್ದಾರೆ. ಇನ್ನು ರಾವಣ ಎಂಬತಕ್ಕಂಥ ಶಕ್ತಿಯನ್ನ ಹನುಮಂತ ದೇವರಿಗೆ ಗೆಲ್ಲಿಕ್ಕಾಗಲಿಲ್ಲ ಎಂಬುದಾಗಿ ಹೇಳಿದ್ರೆ ಅದನ್ನು ಕೂಡ ರಾಜರು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಈ ರಾವಣ ಬಹಳ ಸಿಟ್ಟುವಂತ ಹನುಮಂತನ ನೋಡಿ, ಒಂದು ಬಾರಿ ಹನುಮಂತನ ಕೊಂದು ಬಿಡೋಣ, ಮುಗಿಸಿ ಬಿಡೋಣ ಅಂತ ಒಂದು ವಕ್ಷಸ್ಥಲದಲ್ಲಿ ಜೋರಾಗಿ ರಾವಣ ತಾಡಿನ ಮಾಡಿದಂತೆ ವಕ್ಷಸ್ಥಲೇ ತಾಡಿತೋಪಿ ರಕ್ಷಸ ವೃಕ್ಷಕರ್ಮಣ ನಚಚಾಲ, ಒಂದು ಹೆಜ್ಜೆ ಕೂಡ ಹನುಮಂತ ದೇವರು ಹಿಂದೆ ಸರಿಲಿಲ್ಲಂತೆ. ಎಲ್ಲಾ ಬಲವನ್ನು ಪ್ರಯೋಗ ಮಾಡಿ ಹನುಮಂತ ದೇವರು ಹೊಡೆದರೂ ಕೂಡ ಆ ಹನುಮಂತ ದೇವರು ಒಂದು ಹೆಜ್ಜೆ ಮುಂದೆ ಸರಿಲಿಲ್ಲ ಅಂತ ಹೇಳಿದ್ರೆ ವಿಚಾರ ಮಾಡಿ ಆ ಮೂಲ ರೂಪಿ ಅವತಾರ ರೂಪದಲ್ಲಿ ಹೀಗೆ ಇಷ್ಟು ಹನುಮಂತ ದೇವರು ಗಟ್ಟಿಯಾಗಿದ್ದಾರೆ ಅಂತ ಹೇಳಿದರೆ ವಾಯುಪುತ್ರರಾಗಿರ್ತಕ್ಕಂಥ ಹನುಮಂತ ದೇವರಿಗೆ ಏನು ಸಾಮರ್ಥ್ಯ ಇದೆ? ಇನ್ನು ಬೇರೆಯವರು ಮುಟ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದು ಹನುಮಂತ ದೇವರ ಕಥೆ ಆಯಿತು. ಇನ್ನು ಭೀಮಸೇನಾದಾಗಲೂ ಕೂಡ ಅವಾಗ ದುರ್ಯೋಧನಾದ ಒಂದು ಗೋಳು ಹೊಯ್ಕೊಂಡಿದ್ದಾನೆ. ಭೀಮ ಅಂತ ಕೇಳಿದ್ರೆ ಭೀಮ ಅನ್ನೋ ಶಬ್ದಕ್ಕೆ ಭಯಂಕರ, ಆ ಭಯಂಕರ ಅಂತಕ್ಕಂಥ ಶಬ್ದ ಭೀಮ ಶಬ್ದವನ್ನು ಕೇಳಿದ್ರೆ ಇವರು ನಡುಗು ಬರ್ತಾ ಇತ್ತಂತೆ. ಕಲಿರೂಪಧರಂ ಭೀಮ ಭೀಮ ನಾಮಾಯೋ ಮರ್ದಯಿಷ್ಯತಿ ದುರ್ವಾದಿರೂಪ ದೈತ್ಯಾನಾಂ ಗರ್ವಂ ಖರ್ವೀಕರಿಷ್ಯತಿ. ಹೀಗೆ ಹನುಮಂತ ಭೀಮಸೇನ ದೇವರು ಆ ಏನು ಎಲ್ಲ ದುರ್ಯೋಧನಾದಿ ದೈತ್ಯರನ್ನ ಅಷ್ಟು ಮರ್ದನೆ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಮುಖ್ಯ ಪ್ರಾಣದೇವರೇ ಭೀಮಸೇನ ದೇವರು ಮಧ್ವರಾಗಿ ಬಂದಾಗ ಅಲ್ಲಿಯೂ ಕೂಡ ಅಷ್ಟೇ ಉತ್ತಮವಾಗಿರ್ತಕ್ಕಂತಹ ಮಾತು, ಹರಿತವಾಗಿರ್ತಕ್ಕಂತಹ ಮಾತನ್ನ ವಾಕ್ಚಾತುರ್ಯದಿಂದ ಹೇಳಿ ಆ ಎಲ್ಲ ರಾಕ್ಷಸರನ್ನು ಕೂಡ ತಮ್ಮ ಮಾತಿನ ಬಲದಿಂದ ಬಗ್ಗು ಬಡಿದಿದ್ದಾರೆ. ಇಂತಹ ಆ ಹನುಮಂತ ದೇವರಿಗೆ ಸರಿಸಾಟಿ ಯಾರು ಹೇಳಿ ನೋಡೋಣ ಅಂತ ಆ ರಾಜರು ಪ್ರಶ್ನೆ ಮಾಡ್ತಾ, ಹೀಗೆ ಹನುಮಂತ ದೇವರು ಶುದ್ಧ ಅನ್ಲಿಕ್ಕೆ ಇನ್ನೇನು ನಿಮಗೆ ಪ್ರಮಾಣ ಕೊಡಬೇಕು? ಭೀಮಸೇನ ದೇವರಾಗಲಿ, ಮಧ್ವರಾಗಲಿ ಮತ್ತು ಹನುಮಂತ ದೇವರಾಗಲಿ ಅವತಾರ ಕಾಲದಲ್ಲಿ ಯಾವ ಕಾಲದಲ್ಲೂ ಕೂಡ ಅವರು ಅಸುರರ ದೈತ್ಯರ ಒಂದು ಪ್ರಭಾವಕ್ಕೆ ಒಳಗಾದವರಲ್ಲ, ಅವರನ್ನು ಮುಟ್ಲಿಕ್ಕೆ ಯಾರೆಂದಲೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರಲ್ಲಿ. ಇನ್ನು ಭೀಮಸೇನ ದೇವರ ವಿಚಾರವನ್ನ ಸ್ವಲ್ಪ ತೆಗೆದುಕೊಳ್ತಾ ಇದ್ದಾರೆ. ಎಷ್ಟು ಹಸ್ತತಲೇನೈವ ತಥಾ ಪಾದತಲೇನ ಚ ಮುಷ್ಟಿನ ಚಾಸುರ ಮದ ಛೇತ್ತಾತಂ ಕೋಸರ ಸ್ಪೃಶೇತ. ಭೀಮಸೇನ ದೇವರು ಹೆಚ್ಚಾಗಿ ಈ ಮಹಾಭಾರತವನ್ನು ಗಮನಿಸಿದಾಗ ಗದೆ ಸುಮ್ಮನೆ ಇದ್ದದ್ದಷ್ಟೇ, ಅವರೆಲ್ಲ ಯುದ್ಧ ಮಾಡಿದ್ದೆಲ್ಲವನ್ನು ಕೂಡ ಎಷ್ಟು ಹಸ್ತತಲೇನೈವ ಕೈಯಿಂದಲೇ ಯಾರಾದರೂ ಒಂದು ಯುದ್ಧದಲ್ಲಿ ಮಹಾಭಾರತದಲ್ಲಾಗಲಿ ಬೇರೆ ಬೇರೆ ಸಂದರ್ಭದಲ್ಲಾಗಲಿ ಶತ್ರು ಸಂಹಾರ ಮಾಡಬೇಕಂದ್ರೆ ಪಟ್ಟೊಂದೊಂದು ಕೈಲಿ ಹೊಡೆದ್ರಾಯ್ತು, ಅಲ್ಲ ಅಷ್ಟು ಜನ ಸತ್ತೇ ಹೋದ್ರು ಅವರು. ಹೀಗೆ ಈ ಪ್ರಕಾರ ಅಂಗೈಯಿಂದ, ಮುಷ್ಟಿಯಿಂದ, ಕಾಲಿನಿಂದ ಹೀಗೆ ನಡೀತಾ ಹೋಗುವಾಗಲೇ ಎಷ್ಟೋ ಜನ ಸತ್ತು ಹೋಗಿಬಿಟ್ಟಿದ್ದಾರೆ.
ಈ ಘಟೋತ್ಕಚನನ್ನೇ ಕೇಳ್ತೇವೆ. ಭೀಮಪುತ್ರನಾಗಿರ್ತಕ್ಕಂಥ ಘಟೋತ್ಕಚನೇ ಇಂತಹ ಕಾರ್ಯವನ್ನು ಮಾಡಿದ ಮೇಲೆ ಘಟೋತ್ಕಚನ ಅಪ್ಪ ಭೀಮಸೇನ ಎಷ್ಟೆಲ್ಲ ಅನಾಯಾಸ ಕಾರ್ಯವನ್ನು ಮಾಡಿದ್ದಾನೆ. ಇಂತಹ ವಧೆಗಳನ್ನು ಕೊಟ್ಟು ಘಾತವನ್ನು ಮಾಡಿ ಅಸುರರ ಸೊಕ್ಕನ್ನು ಮುರಿದಿರತಕ್ಕಂತಹ ಆ ಭೀಮಸೇನ ದೇವರನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇದೆ? ಯಾರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಇದರಲ್ಲಿ ಕೀಚಕನ ಸಂಹಾರದಲ್ಲೂ ಕೂಡ ಅಷ್ಟೇ, ಎಲ್ಲ ಕೀಚಕನ ಸಂಹಾರ ಆದ ಮೇಲೆ ಹಾಹಾಕಾರ ಇತ್ತು, ಯಾರು ಕೊಂದಿರಬಹುದು ಅಂತ ವಿಚಾರ ಮಾಡಿದಾಗ ಭೀಮಶ್ಚ ಬಲಭದ್ರಶ್ಚ ಅಂತ ವಿಚಾರ ಮಾಡಿ ಇವರಿಷ್ಟೇ ಕೊಲ್ಲಿಕ್ಕೆ ಸಾಧ್ಯ. ಭೀಮ ಬಲಭದ್ರ ಕೀಚಕ ಇವರು ಬೆರಳೆಣಿಕೆ ಹೆಸರು 5 ಜನರದ್ದು ಇವ್ರದ್ದು. ಇವರೇ ಲೋಕದಲ್ಲಿ ಬಲಿಷ್ಠರು. ಇಂತಹ ಬಲಿಷ್ಠರಲ್ಲಿ ಕೀಚಕ ಇವತ್ತು ಹೋಗಿದ್ದಾನೆ ಅಂತ ಹೇಳಿದ್ರೆ ಇನ್ನು ಬೇರೆ ಯಾರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರ ಮಾಡಿದಾಗ ಪರಿಶೇಷಾತ್ ಭೀಮ ಕಾಣ್ತಾ ಇಲ್ಲ, ಇನ್ನು ಉಳಿದವರೆಲ್ಲ ಅವರವರು ಊರಲ್ಲಿದ್ದಾರೆ. ಹಾಗಾಗಿ ಪರಿಶೇಷಾತ್ ಭೀಮಸೇನನೇ ಕೊಂದದ್ದು ಎಂಬುದಾಗಿ ದುರ್ಯೋಧನರು ತೀರ್ಮಾನ ಮಾಡಿದ್ದಾರೆ. ಹೀಗೆ ಇಂದು ಭೀಮಸೇನ ತಾಕತ್ತು ಎಂಬುದಾಗಿ ಎಲ್ಲರೂ ಕೂಡ ಗೊತ್ತಿರುವಂತಹದ್ದು. ಆ ದುರ್ಯೋಧನನು ಕೂಡ ಒಂದು ಮಾತು ಹೇಳ್ತಾನೆ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಹೇಳುವಂತಹ ಮಾತು. ಇವತ್ತು ನಮ್ಮ ಸೈನ್ಯ ಏನಿದೆಯಲ್ಲ, ಬೇಕಾದಷ್ಟು ಅವರದ್ದು 7 ಅಕ್ಷೋಹಿಣಿ ಸೈನ್ಯ ಇರಬಹುದು ಪಾಂಡವರದ್ದು, ನಮ್ಮದು 11 ಅಕ್ಷೋಹಿಣಿ ಸೈನ್ಯ ಇರಬಹುದು. ಏನಿದ್ರೂ ಕೂಡ ಪಾಂಡವರ ಸೈನ್ಯವೇ ಪರಿಪೂರ್ಣವಾದದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಪಾಂಡವರ ಸೈನ್ಯ ಯಾರಿಂದ ರಕ್ಷಣೆ ಹೊಂದಿದೆ ಅಂತ ಹೇಳಿದ್ರೆ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮನ ಬಲದಿಂದ ಇವತ್ತು ಆ ಪಾಂಡವರ ಸೈನ್ಯ ರಕ್ಷಿತವಾಗಿದೆ. ಹಾಗಾಗಿ ಪಾಂಡವರ ಸೈನ್ಯ ಅದು ಪರಿಪೂರ್ಣ ಆಯಿತು. ನಮ್ಮ ಸೈನ್ಯ ಪರಿಪೂರ್ಣ ಆಗಲಿಲ್ಲ. ಯಾಕೆ? ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮರು ಇದಕ್ಕೆ ಒಡೆಯರಾಗಿದ್ದಾರೆ, ಅವರಿಂದ ರಕ್ಷಿತವಾಗಿರತಕ್ಕಂತಹ ಸೇನೆ ಅದು ಪರಿಪೂರ್ಣ ಅಲ್ಲ ಅಂತ ಸ್ವತಃ ದುರ್ಯೋಧನನೇ ಮಾತನಾಡಿದ್ದಾನೆ. ಹೀಗೆ ಆ ಭೀಮಸೇನ ದೇವರ ಒಂದು ವಿಚಾರ ನೋಡಿದಾಗ ಆ ಭೀಮಸೇನ ದೇವರನ್ನು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮೇಲೆ ಮುಟ್ಟಿಲ್ಲ ಅಂತ ಹೇಳಿದ ಮೇಲೆ ಅವರ ವಿಕಾರ ಹೊಂದಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾ ಚಾರಿ ವಿದಾರಿಣಿ. ಇನ್ನು ಭೀಮಸೇನ ದೇವರ ಮುಷ್ಟಿ ಆಯಿತು. ನೋಟ, ಭೀಮಸೇನ ದೇವರು ಒಂದು ಬಾರಿ ಕುಡಿಗಣ್ಣು ಹಾಯಿಸಿದ್ರು ಅಂತ ಹೇಳಿದ್ರೆ, ನೋಡಿದ್ರು ಅಂತ ಹೇಳಿದ್ರೆ ಗಡಗಡ ನಡಗಬೇಕಂತೆ. ಅವರ ನೋಟ, ಅವರ ಮುಷ್ಟಿ ಪ್ರಹಾರ, ಅವರ ಗದಾ ಪ್ರಹಾರ ಎಲ್ಲವೂ ಕೂಡ ಶತ್ರುನಾಶಕವಾಗಿರುವಂತಹದ್ದು. ಒಂದೇ ವಿಚಾರ ಮಾಡಿ, ಸೌಗಂಧಿಕಾ ಪುಷ್ಪವನ್ನು ದ್ರೌಪದಿ ಅಪೇಕ್ಷೆ ಪಟ್ಟಾಗ ಅದನ್ನು ತರಬೇಕು ಅಂತ ಹೋದಾಗ ಗಚ್ಚನ್ ಸೌಗಂಧಿಕಾರ್ಥಂ ಪಥಿತ ಹನುಮತಃ ಪುಚ್ಛಮಚ್ಚಸ್ಯ ಭೀಮಃ ಅಂತದನ್ನ ಪಂಡಿತಾಚಾರ್ಯರು ಅದನ್ನು ಹೇಳ್ತಾರಲ್ಲಿ. ಆ ಭೀಮಸೇನ ದೇವರು ಆ ಸೌಗಂಧಿಕ ವನಕ್ಕೆ ಹೋದಾಗ ಅಲ್ಲಿ ಅನೇಕ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ. ಆ ಕೋಟಿ ಸಂಖ್ಯೆಯ ರಾಕ್ಷಸರನ್ನ ಭೀಮಸೇನ ದೇವರು ಕೇವಲ ತಮ್ಮ ಗದಾಪ್ರಹಾರ ಮಾಡಿ ಅವರನ್ನು ನಾಶ ಮಾಡಿದ್ದಾರೆ. ಇಂತಹ ಬಲವಂತಂ ಭೀಮಸೇನಂ ರಕ್ಷೋ ವಿಕ್ಷೋಭಕಾರಿಣಂ, ಆ ಭೀಮಸೇನ ದೇವರು ಎಷ್ಟು ಅನಾಯಾಸವಾಗಿ ರಾಕ್ಷಸರಿಗೆಲ್ಲ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ. ಇಂತಹ ಭೀಮಸೇನ ದೇವರನ್ನು ಯಾರಾದರೂ ಕಣ್ಣೆತ್ತಿ ನೋಡ್ಲಿಕ್ಕೆ ಸಾಧ್ಯ ಇದೆಯೋ? ಯಾರು ಕಣ್ಣೆತ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಮುಟ್ಟೋದಂತೂ ದೂರತೋಪಾಸ್ತ. ಆ ದೃಷ್ಟಿಯಿಂದ ಭೀಮಸೇನ ದೇವರು ಅತ್ಯಂತ ಶುದ್ಧರಾಗಿದ್ದಾರೆ ಅವತಾರದಲ್ಲಿ ಎಂಬುದಾಗಿ ಸ್ಪಷ್ಟಪಡಿಸಿದರು. ಹಾಗಾಗಿ ಹನುಮಂತ ದೇವರ ಬಗ್ಗೆ ತಿಳಿಸಿದರು. ಭೀಮಸೇನ ದೇವರ ಬಗ್ಗೆಯೂ ಕೂಡ ಒಂದೇ ಮಾತಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ವಿಚಾರ ಮಾಡಿದಾಗ ಭೀಮಸೇನ ದೇವರು ಎಷ್ಟು ಅನಾಯಾಸವಾಗಿ ಶತ್ರು ಸಂಹಾರವನ್ನು ಮಾಡಿದ್ದಾರೆ. ಆ ಶತ್ರು ಸಂಹಾರವನ್ನು ಮಾಡಿದಾಗಲೂ ಕೂಡ ಭೀಮಸೇನ ದೇವರು ವಿಕಾರಕ್ಕೆ ಒಳಗಾಗಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಭೀಮಸೇನ ದೇವರಿಗೆ ವಿಷಪ್ರಯೋಗ, ಬೇರೆ ಹೊಂಡದಲ್ಲಿ ಕಟ್ಟಿ ಹಾಕುವಂತಹದ್ದು ಇದನ್ನೆಲ್ಲ ಮಾಡಿದ್ದಾರೆ. ಆಗಲೂ ಕೂಡ ಭೀಮಸೇನ ದೇವರನ್ನು ಬೈಕೊಳ್ಳಿಲ್ಲ. ಹೋಗಲಿ, ಆವಾಗೇನೋ ಬಾಲ್ಯದಲ್ಲಿ ತಿಳುವಳಿಕೆ ಇರಲಿಲ್ಲ, ಏನು ಮಾಡಿದ್ರು ಕೂಡ ನಡೀತಾ ಇತ್ತು. ತಿಳುವಳಿಕೆ ಬಂದ ಮೇಲೆ ಏನಾದರೂ ಬೈದಿರಬಹುದಿಲ್ಲ ಅಂತ ಹೇಳಿದ್ರೆ ತಿಳುವಳಿಕೆ ಬಂದ ಮೇಲೂ ಕೂಡ ಭೀಮಸೇನ ದೇವರು ಬೈದಿಲ್ಲ ಎಂಬುದಾಗಿ ವಿಚಾರ ಮಾಡಿದರೆ ಗೊತ್ತಾಗ್ತಾ ಇದೆ. ನೋಡಿ, ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ರು ಎಂಬುದಾಗಿ ತಿಳಿದಾಗ ಆ ಅರಗಿನ ಮನೆಯಿಂದ ಕೆಳಗೆ ಎಲ್ಲ ತನ್ನ ಸಹೋದರರು ಎಲ್ಲರನ್ನೂ ಕೂಡ ಕರೆದುಕೊಂಡು ಹನುಮಂತ ದೇವರು ಧಾವಿಸಿದ್ದಾರೆ. ಕಾಡಲ್ಲಿ ರಾತ್ರಿ ಪಲಾಯನ ಮಾಡುವಂತಹ ಪರಿಸ್ಥಿತಿ. ನಾವಾದರೂ ಇದ್ರೆ ಏನು ಅನ್ಕೊಳ್ತಾ ಇದ್ವಿ, ಯಾಕಾದ್ರೂ ಇಂತಹ ಕಾರ್ಯವನ್ನು ಮಾಡಿದ್ವಿ ನಾವು ಎಂಬುದಾಗಿ ನಾವು ಅನ್ಕೊಳ್ತಾ ಇದ್ವಿ. ಆದರೆ ಭೀಮಸೇನ ದೇವರು ಕಿಂಚಿತ್ತು ಭಯ ಪಡಲಿಲ್ಲಂತೆ. ಇದು ಭಗವಂತನ ಸಂಕಲ್ಪ ಇದೆ, ಈ ರೀತಿಯಾಗಿ ನಾನು ನಡೆಯುವಂತಹದ್ದು ನನ್ನ ಕರ್ತವ್ಯ ಎಂಬುದಾಗಿ ವಿಚಾರ ಮಾಡಿ ಭೀಮಸೇನ ದೇವರು ಆ ಭಗವಂತನನ್ನು ಬೈಕೊಳ್ಳದೆ ಅದೊಂದು ಸೇವಾ ರೂಪದಲ್ಲಿ ಅಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ದೃಷ್ಟಿಕೋನದಿಂದ ನೋಡಿದಾಗಲೂ ಕೂಡ ಮಾನಸಿಕವಾಗಿಯೂ ಕೂಡ ಭೀಮಸೇನ ದೇವರು ಬಹಳ ಗಟ್ಟಿಯಾಗಿ ಇದ್ದಾರೆ ಎಂಬುದಾಗಿ ತಿಳಿತಾ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ಅರಣ್ಯ 14 ವರ್ಷ ಅವರೆಲ್ಲ ಹೋದ ಅರಣ್ಯಕ್ಕೆ, ಅಜ್ಞಾತವಾಸಕ್ಕೆ ಎಲ್ಲ ಸಂದರ್ಭದಲ್ಲಿ ಹೋದಾಗಲೂ ಕೂಡ ಆ ಭೀಮಸೇನ ದೇವರು
ಎಷ್ಟು ರೀತಿ ರಕ್ಷಣೆ ಮಾಡಿದ್ದಾರೆ, ಎಷ್ಟೆಲ್ಲ ಆಪತ್ತುಗಳು ಬಂದರೂ ಕೂಡ ಆ ಭೀಮಸೇನ ದೇವರು ಧೃತಿಗೆಡದೆ ಅದನ್ನು ಸೇವಾರೂಪದಲ್ಲಿ ಭಗವಂತನ ಸೇವಾ ಅಂತ ತಿಳಿದುಕೊಂಡು, ಭಗವತ್ ಸಂಕಲ್ಪ ಅಂತ ತಿಳಿದುಕೊಂಡು ಆ ಕಾರ್ಯವನ್ನು ಮಾಡಿದ್ದಾರಲ್ಲಿ. ಆಗ ಈ ವಿಚಾರವನ್ನು ನೋಡಿದಾಗಲೂ ಕೂಡ ಭೀಮಸೇನ ದೇವರು ಮಾನಸಿಕವಾಗಿ ಕೂಡ ಅವರು ವಿಕಾರವನ್ನು ಹೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರನ್ನ ವಿಕಾರಗೊಳಿಸಬೇಕಾದ್ರೆ ದೈತ್ಯರು ರಾಕ್ಷಸರು ಬಂದು ಮುಟ್ಟಬೇಕು, ಮುಟ್ಟುವ ಯೋಗ್ಯತೆ, ನೋಡುವ ಯೋಗ್ಯತೆಯೇ ಇಲ್ಲ ಅಂತ ಹೇಳಿದ ಮೇಲೆ ಮುಟ್ಟುವ ಯೋಗ್ಯತೆ ಅಂತೂ ಸರ್ವಥಾ ಇಲ್ಲ ಎಂಬುದಾಗಿ ತಿಳಿಸ್ತಾ, ಒಟ್ಟಾರೆ ಭೀಮಸೇನ ದೇವರ ಪಾತ್ರವನ್ನು ನೋಡಿದಾಗ ಎಲ್ಲಿಯೂ ಕೂಡ ಅಸುರರ ಒಂದು ಆವೇಶಕ್ಕೆ ಅವಕಾಶವೇ ಇಲ್ಲ, ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಭೀಮಾವತಾರವು ಕೂಡ ಅತ್ಯಂತ ಶುದ್ಧವಾಗಿದೆ. ಆದ್ದರಿಂದ ಆ ಪರನಲ್ಲಿ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನಲ್ಲಿ ಅತ್ಯಂತ ಶುದ್ಧರಾಗಿದ್ದಾರೆ ಎಂಬತಕ್ಕಂಥ ವಿಚಾರವನ್ನ ರಾಜರು ತಿಳಿಸ್ತಾ, ಇನ್ನು ಮಧ್ವರ ವಿಚಾರವನ್ನು ತೆಗೆದುಕೊಂಡಾಗಲೂ ಕೂಡ ಮಧ್ವಾಚಾರ್ಯರು ಕೂಡ ಇಡೀ ಜೀವನದಲ್ಲಿ ಅವರ ಜೀವನವನ್ನು ಮಧ್ವಿಜಯನ್ನ ಒಂದು ಸಾರಿ ಅವಲೋಕನ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಭಗವಂತನ ವಿರುದ್ಧವಾಗಿ ಮಾತನಾಡುವಂತಹದ್ದೇ ಇಲ್ಲ. ಬಾಲ್ಯದಲ್ಲಿ ಆಗಲಿ, ಸನ್ಯಾಸವನ್ನು ತೆಗೆದುಕೊಂಡ ಮೇಲಾಗಲಿ, ವಾದಿ ನಿಗ್ರಹ ಸಂದರ್ಭದಲ್ಲಾಗಲಿ, ಬೇರೆ ಬೇರೆ ಪರೀಕ್ಷೆಗಳನ್ನು ಒಡ್ಡುವ ಸಂದರ್ಭದಲ್ಲೂ ಕೂಡ ಮಧ್ವಾಚಾರ್ಯರು ಯಾವ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರ ವಿಕಾರಕ್ಕೆ ಒಳಗಾಗಿ ಭಗವಂತನನ್ನು ಬೈದದ್ದಾಗಲಿ, ಭಗವಂತನ ತತ್ವಕ್ಕೆ ವಿರುದ್ಧವಾಗಿ ನಡೆದುಕೊಂಡದ್ದಾಗಲಿ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಧ್ವಾಚಾರ್ಯರು ಆಸೇತು ಹಿಮಾಚಲ ಸಂಚಾರ ಮಾಡಿ ಅನೇಕ ಪ್ರಮಾಣಗಳನ್ನು ಅವರು ಇಟ್ಟಿದ್ದಾರೆ. ಏನೆಲ್ಲ ಇವತ್ತು ಒಂದು ವನವನ್ನು ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಶುದ್ಧವಾಗಿರತಕ್ಕಂತಹ ವನವನ್ನು ನಾಶ ಮಾಡಲಿಕ್ಕೆ ಬೇರೆ ಬೇರೆ ಇದನ್ನು ತರಲಿಕ್ಕೆ ಏನು ಮಾಡ್ತಾರೆ, ಬೇಲಿಯನ್ನು ಹಾಕ್ತಾರೆ. ಹಾಗೆ ಈ ಮಧ್ವ ಸಿದ್ಧಾಂತ ಅನ್ನುವಂತಹ ಅತ್ಯಂತ ಶುದ್ಧವಾದದ್ದು. ಇದು ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರಮಾಣ ಅಂತಕ್ಕಂತಹ ಒಂದು ಸಂಕೋಲೆಯನ್ನು ಹಾಕಿಬಿಟ್ಟು ಮಧ್ವಾಚಾರ್ಯರು ಆ ಸಿದ್ಧಾಂತವನ್ನು ಅತ್ಯಂತ ಗಟ್ಟಿಪಡಿಸಿದ್ದಾರಲ್ಲಿ. ಅಂತಹ ಗಟ್ಟಿಯಾಗಿರತಕ್ಕಂತಹ ಸಿದ್ಧಾಂತವನ್ನ ಯಾರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಶುದ್ಧವಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಮನಸ್ಸನ್ನ ಯಾವ ಅಸುರ ತಾನು ಪ್ರವೇಶ ಮಾಡ್ತಾ ಇದ್ದಾನೆ, ಯಾರು ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಸ್ತುತಸ್ತು ವಿಚಾರ ಮಾಡಿದಾಗ ದೇವತೆಗಳು ಕೂಡ ಮನಸ್ಸು ಶುದ್ಧವಾಗಿ ಇರ್ತದೆ. ಆದರೆ ಮಾನುಷಾನ್ನ ಬಿದ್ದ ಮೇಲೆ ಅವರ ಮನಸ್ಸು ಯದ್ವಾತದ್ವಾ ಆಗಿ ಹೋಗಿಬಿಡ್ತದೆ. ಆದರೆ ಮಾನುಷಾನ್ನೋಪಭೋಗೋಪಿ ಸೂನೂನಾಂ ಯಸ್ಯ ಧೀಮತಾಂ ಹೀನತಾ ಮಾನಸೇ ನಾಸ್ತಿ ತಸ್ಯ ವಾಯೋ ಕುತೋಸ್ತಿ ಸಾ. ಮಾನುಷಾನ್ನವನ್ನು ತಿಂದ ಮೇಲೆ ಎಲ್ಲ ಮನಸ್ಸು ವಿಕಾರ ಹೊಂದಿಬಿಡುತ್ತದೆ. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಆಹಾರಕ್ಕೆ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಹಾರ ಸ್ವೀಕಾರ ಮಾಡಬೇಕಾದರೆ ಶುದ್ಧವಾಗಿ ಆಹಾರವನ್ನು ತಯಾರು ಮಾಡಬೇಕು. ಶುದ್ಧವಾಗಿ ಆಹಾರವನ್ನು ತಯಾರು ಮಾಡಿ ಆದ ಮೇಲೆ ಭಗವಂತನಿಗೆ ಶುದ್ಧ ಭಾವದಿಂದ ಅರ್ಪಣೆ ಮಾಡಬೇಕು. ಶುದ್ಧ ಭಾವದಿಂದ ಅರ್ಪಣೆ ಮಾಡಿ ಆದ ಮೇಲೆ ಶುದ್ಧ ರೀತಿಯಿಂದ ಆಹಾರವನ್ನು ನಾವು ಕೂಡ ತೆಗೆದುಕೊಳ್ಳಬೇಕು. ಆ ದೃಷ್ಟಿಯಿಂದಲೇ ಕಟ್ಟುಪಾಡುಗಳು ಇಲ್ಲ ಅಂತ ಹೇಳಿದ್ರೆ ಆಹಾರ ಅದು ಮನಸ್ಸನ್ನು ಬಹಳ ಕಲುಷಿತಗೊಳಿಸಿಬಿಡ್ತದೆ. ಪಾಚಕರ ಮನಸ್ಸು ಶುದ್ಧ ಆಗಲಿಲ್ಲ ಅಂದ್ರೂ ಕೂಡ, ಪಾಚಕರ ಮನಸ್ಸು ವಿಕಾರ ಆಗಿದ್ರೂ ಕೂಡ ಆ ಪಾಚಕರು ಅಡಿಗೆ ಮಾಡುವವರು ಅಡಿಗೆ ಮಾಡಿ ಆದ ಮೇಲೆ ಇವನು ತಿಂದಿರತಕ್ಕಂಥ ಅನ್ನ ಏನಿದೆಯಲ್ಲ ಅದು ವಿಕಾರವನ್ನು ಮಾಡ್ತದೆ. ಯಾಕೆ? ಅಡಿಗೆ ಮಾಡುವಾಗ ಶುದ್ಧ ರೀತಿಯಿಂದ ಮಾಡಿಲ್ಲವರು, ಮನಸ್ಸು ಕಲುಷಿತವಾಗಿ ಸಾಯಿಲಿ ಅಂತ ಅಥವಾ ಇನ್ನೇನೋ ವಿಕಾರದಿಂದ ಅವನು ಮಾಡಿದಾಗ ಅಂತಹ ಕಿಚ್ಚು ನಮ್ಮಲ್ಲಿ, ದುಷ್ಟ ಚಿಂತನೆ ನಮ್ಮಲ್ಲಿ ಬರಲಿಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ ಆ ಅಡಿಗೆ ಮಾಡುವಾಗಲಿ ಅಥವಾ ಆಹಾರ ತಂದಿರುವ ಸಂದರ್ಭದಲ್ಲಾಗಲಿ ಆಹಾರ ತರಬೇಕಾದ್ರೂ ಶುದ್ಧ ರೀತಿಯಿಂದಲೇ ತರಬೇಕು. ಎಲ್ಲ ದೃಷ್ಟಿಕೋನವನ್ನು ವಿಚಾರ ಮಾಡಿದಾಗ ಮನುಷ್ಯ ಅನ್ನ ಅಷ್ಟು ಸುಲಭವಾಗಿ ಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಫಾಲ್ಟ್ ಆಗಿರ್ತ ನಮ್ಮದು, ಎಲ್ಲೋ ಒಂದು ಕಡೆ ಅದು ನ್ಯೂನತೆಯನ್ನು ಹೊಂದಿರ್ತದೆ. ಪಾಚಕರಲ್ಲೋ ಅಥವಾ ದ್ರವ್ಯ ಸಂಗ್ರಹದಲ್ಲೋ ಅಥವಾ ಆಹಾರ ತರುವಿಕೆಯಲ್ಲೋ ಅಥವಾ ಅಡಿಗೆ ಮಾಡಿ ಆದ ಮೇಲೋ ಸಮರ್ಪಣೆಯಲ್ಲಿಯೋ ಅಥವಾ ನಾವು ಆಹಾರವನ್ನು ಸ್ವೀಕಾರ ಮಾಡುವಾಗಲೋ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಆಹಾರವನ್ನು ಎಲ್ಲ ರೀತಿಯಿಂದಲೂ ಕೂಡ ಶುದ್ಧವಾಗಿ ಸ್ವೀಕಾರ ಮಾಡ್ತೇವೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಆ ಮನುಷ್ಯಾನ್ನವನ್ನು ತಿಂದಾದ ಮೇಲೆ ಮನಸ್ಸು ಕಲುಷಿತವಾಗುವುದು ಖಂಡಿತವಾಗಿಯೂ ಸಾಧ್ಯತೆ ಇದೆ. ಆದರೆ ಈ ನಮ್ಮ ಹನುಮಂತ ದೇವರ ಮನಸ್ಸು, ಭೀಮಸೇನ ದೇವರ ಮನಸ್ಸು, ಮಧ್ವಾಚಾರ್ಯರ ಮನಸ್ಸು ಯಾವ ಕಾಲದಲ್ಲೂ ಕೂಡ ಮಾನಸಾನ್ನ ಉಪಭೋಗೋವಿ ಸೋನೂನಾಂ ಯಸ್ಯ ಧೀಮತಾಂ ಹೀನತಾಂ ಮಾನಸೇ ನಾಸ್ತಿ ತಸ್ಯ ವಾಯೋ ಕುತೋಸ್ತಿ ಸಾ. ಅದರಿಂದ ಆ ಮನಸ್ಸು ವಿಕಾರ ಆಗಲಿಲ್ಲ ಅಂತ ಹೇಳಿದ ಮೇಲೆ ಆ ಭಗವಂತನ ವಿಷಯದಲ್ಲಿ ಅನ್ಯಥಾ ಚಿಂತನೆ ಯಾಕೆ ಮಾಡ್ತಾರೆ? ಅನ್ಯಥಾ ಚಿಂತನೆಯನ್ನು ಯಾಕೆ ಮಾಡೋದು? ನಾವು ನಮ್ಮ ಮನಸ್ಸು ಶುದ್ಧವಾಗಲಿಲ್ಲ ಅಂತ ಏನ್ರಿ ದೇವರಿಗೆಲ್ಲ ಬೇಕಾದಷ್ಟು ಮಾಡಿದ್ವಿ, ದೇವರು ನಮಗೇನು ಮಾಡ್ತಾ ಇಲ್ಲ. ದೇವರಿಲ್ಲ, ಹಾಗಿದ್ರೆ ದೇವರಿದ್ದು ಹೀಗೆ ಮಾಡ್ತಾ ಇರಲಿಲ್ಲ, ಅವನ ಕಣ್ಣು ಕಾಣಲ್ಲ ದೇವರಿಗೆ, ದೇವರಿಲ್ಲ, ಹೀಗೆಲ್ಲ ಚಿಂತನೆ ಯಾಕೆ ಬರ್ತಾ ಇದೆ? ನಾವೆಲ್ಲ ಏನೆಲ್ಲ ಸೇವೆಯನ್ನು ಮಾಡಿದ್ರು ಕೂಡ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಆದಾಗ ನಾವೇನು ಮಾಡ್ತೇವೆ? ಚಿಂತನೆಯನ್ನ ಬೇರೆ ಬೇರೆ ರೀತಿ ಚಿಂತನೆ ಮಾಡ್ತೇವೆ. ಆದರೆ ಇಂತಹ ಚಿಂತನೆ ಸಜ್ಜನರಿಗೆ ಬರೋದಿಲ್ಲಂತೆ.
ಯಾಕೆ ಅವರ ಮನಸ್ಸು ಕಲುಷಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣದೇವರು, ಬೇರೆ ಬೇರೆ ದೇವತೆಗಳದ್ದಾದರೂ ಕೂಡ ಒಂದು ಸಂದರ್ಭದಲ್ಲಿ ವಿಕಾರ ಆಗಬಹುದು. ಇವತ್ತು ರುದ್ರಾದಿ ದೇವತೆಗಳು ಕೂಡ ಕಲ್ಯಾವೇಶ ಇದೆ, ನಮಗೂ ಕಲ್ಯಾವೇಶ ಇದೆ. ನಮಗವ್ರಿಗೆ ವ್ಯತ್ಯಾಸ ಇಷ್ಟೇನೆ, ನಾವು ವರ್ಷಗಟ್ಟಲೆ ಪೂಜೆಯನ್ನು ಬಿಟ್ಟು ಯಾವುದೋ ಒಂದು ದಿವಸ ಮಾಡಿ ವರ್ಷಗಟ್ಟಲೆ ಪೂಜೆ ಬಿಡ್ತೇವೆ ನಾವು. ಅವರು ವರ್ಷಗಟ್ಟಲೆ ಪೂಜೆಯನ್ನು ಮಾಡಿ ಯಾವುದೋ ಒಂದು ದಿವಸ ಬಿಡ್ತಾರೆ. ಹೀಗೆ ನಮಗೋಗಿರುವಂತಹ ವ್ಯತ್ಯಾಸ. ಸಾಕಪ್ಪ ಸಾಕು, ಇಷ್ಟು ದಿವಸ ಪೂಜೆ ಮಾಡಿದರೆ ಅಂತ ಒಂದು ದಿವಸ ಬಿಡ್ತಾರೆ. ನಾವು ಒಂದು ದಿವಸ ಪೂಜೆ ಮಾಡಿ ಸಾಕಪ್ಪ ಅಂತ ಒಂದು ವರ್ಷ ಬಿಡ್ತೇವೆ. ಇಂಥ ವ್ಯತ್ಯಾಸದಲ್ಲಿ ನಮಗೆ ಆ ಕಲಿಯ ಪ್ರಭಾವದಲ್ಲಿ ವ್ಯತ್ಯಾಸ ಇದೆ. ಆದರೂ ಕಲಿ ಪ್ರಭಾವ ಉಂಟೇ ಉಂಟು. ಆದರೆ ಕಿಂಚಿತ್ತೂ ಕಲಿಯ ಪ್ರಭಾವ ಅಥವಾ ದೈತ್ಯರ ಪ್ರಭಾವ ಅದು ಈ ಭೀಮಸೇನ ದೇವರ ಮೇಲಾಗಲಿ ಮಧ್ವಾಚಾರ್ಯರ ಮೇಲಾಗಲಿ ಆ ವಾಯುದೇವರ ಅವತಾರಗಳಲ್ಲಿ ವಾಯುದೇವರ ಮೂಲ ರೂಪದಲ್ಲಿ ಎಲ್ಲಿಯೂ ಕೂಡ ಆಗಲಿಲ್ಲ. ಆದ್ದರಿಂದಾಗಿ ಮನುಷ್ಯ ರೂಪದಲ್ಲಿ ಯಾಕೆ ಆಗಲಿಲ್ಲ? ಮನುಷ್ಯ ಅನ್ನವರಿಗೆ ವಿಕಾರ ಮಾಡಲಿಲ್ಲ. ಆದ್ದರಿಂದ ಅತ್ಯಂತ ಶುದ್ಧರಾಗಿದ್ದಾರೆ ಎಂಬುದಾಗಿ ನಿರ್ಣಯ ಮಾಡ್ತಾ ಇದ್ದಾರೆ. ಇನ್ನು ಭೀಮಸೇನ ದೇವರು ಶಸ್ತ್ರಗಳನ್ನೆಲ್ಲ ಸಂಹಾರ ಮಾಡಿ ಅವರು ವಿಶಿಷ್ಟವಾಗಿರ್ತಕ್ಕಂತಹ ಕಾಂತಿಯನ್ನ ಮೆರೆದಾಗ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರ ಒಂದು ಚಿಂತನೆಯನ್ನು ನೋಡಿರಿ. ಭೀಮಸೇನ ದೇವರು ಹನುಮಂತ ದೇವರಾದಾಗ ಆ ಸೂರ್ಯಪುತ್ರನಾಗಿರ್ತಕ್ಕಂಥ ಸುಗ್ರೀವನ ಹತ್ರ ಹೋಗಿದ್ದಾರೆ. ಅದೇ ಭೀಮಸೇನ ದೇವರು ಮಹಾಭಾರತದಲ್ಲಾಗುವಾಗ ಅರ್ಜುನ ಪಕ್ಷವನ್ನ ಹಿಡಿದಿದ್ದಾರೆ. ಅಂದ್ರೆ ಕರ್ಣನ ಪಕ್ಷವನ್ನು ಬಿಟ್ಟರು. ಕರ್ಣನೇ ಸುಗ್ರೀವನೇ ಕರ್ಣನಾಗಿ ಹುಟ್ಟಿರುವಂತಹದ್ದು. ಆ ರಾಮಾವತಾರದಲ್ಲಿ ಸುಗ್ರೀವನ ಪಕ್ಷಪಾತಿಯಾಗಿದ್ದರೆ ಕೃಷ್ಣಾವತಾರದಲ್ಲಾಗುವಾಗ ಭೀಮಸೇನ ದೇವರು ಆ ಕರ್ಣನನ್ನ ಸೂರ್ಯಪುತ್ರನ ಬಿಟ್ಟು ಬಿಟ್ಟಿದ್ದಾರೆ. ಸೂರ್ಯಪುತ್ರನ ಬಿಟ್ಟು ಅರ್ಜುನನ ಜೊತೆಗೆ ಹೊಂದಿದ್ದಾರೆ. ಆದ್ದರಿಂದ ಹನುಮನ ಮತವೇ ಹರಿಯ ಮತವು. ಅಲ್ಲಿ ಹನುಮಂತ ದೇವರು ಸುಗ್ರೀವನ ಪಕ್ಷ ವಹಿಸಿದ್ದರಿಂದ ರಾಮಚಂದ್ರ ಹನುಮಂತ ಎಂದಲ್ಲಿ ಹೋಗಿದ್ದಾನೆ. ಇಲ್ಲಿ ಭೀಮಸೇನ ದೇವರು ಅರ್ಜುನನ್ನ ಹಿಡಿದದ್ದರಿಂದ ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಕರ್ಣನನ್ನು ಬಿಟ್ಟು ಅರ್ಜುನನ್ನೇ ಹಿಡಿತಾ ಇದ್ದಾನೆ. ಹೀಗೆ ಹನುಮಂತ ದೇವರ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಇದೆ ವಿಚಾರ ಮಾಡಿ ಅಂತ ತಿಳಿಸ್ತಾ, ಇಂಥ ಪ್ರೀತಿ ಯಾಕೆ ಬಂತು ಭಗವಂತನಿಗೆ? ಇವರು ಭಗವಂತನಲ್ಲಿ ಯಾವ ಕಾಲದಲ್ಲೂ ಕೂಡ ದುಷ್ಟ ಚಿಂತನೆಯನ್ನ ಮಾಡೋದಿಲ್ಲ, ಅನ್ಯಥಾ ಭಾವನೆಯನ್ನ ಮಾಡೋದಿಲ್ಲ. ಆದ್ರಿಂದ ಭೀಮಸೇನ ದೇವರ ಅವತಾರವನ್ನು ನೋಡಿದಾಗಲೂ ಕೂಡ ಅತ್ಯಂತ ಭಗವಂತನ ವಿಷಯದಲ್ಲಿ ಶುದ್ಧರು ಎಂಬುದಾಗಿ ತಿಳಿತಾ ಇದೆ. ಹೀಗೆ ಇನ್ನು ಅನೇಕ ರೀತಿಯಲ್ಲಿ ಅದನ್ನ ಚಿಂತನೆ ಮಾಡ್ತಾ ಗದಾಭ್ಯಾಸಕ ಸಂದರ್ಭದಲ್ಲೂ ಕೂಡ ಅದೊಂದು ವಿಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ರಾಜರು. ರಾಮಾದ ಗದಾಭ್ಯಾಸ ಕಾಲೇ ಯಹ ಕೃಷ್ಣಂ ವೃಷ್ಣಿವಲ್ಲಭಂ ಕ್ಷಣೇ ಕ್ಷಣೇ ಪ್ರಣಮತೆ ನಮತೆ ಚ ಹರಿಂ ಗುರಂ. ಒಂದು ಸಂದರ್ಭದಲ್ಲಿ ನಮಗೆ ಸಂದೇಹ ಬರಬಹುದು, ಅಲ್ಲ ರೀ ಇನ್ನೆಲ್ಲೂ ಕೂಡ ಅವರು ಭೀಮಸೇನ ದೇವರು ನಮಸ್ಕಾರ ಮಾಡದೇ ಇರಬಹುದು, ಬಲರಾಮ ದೇವರಿಗೆ ಮಾತ್ರ ನಮಸ್ಕಾರ ಮಾಡಿರಬೇಕಲ್ಲ. ಯಾಕೆ? ಬಲರಾಮ ದೇವರಿಂದಲೇನೆ ಅವರು ಗದಾವಿದ್ಯೆಯನ್ನ ಅಭ್ಯಾಸ ಮಾಡಿದ್ದು. ಆದ್ದರಿಂದ ಅಲ್ಲಿ ಗುರುತ್ವೇನ ನಮಸ್ಕಾರ ಮಾಡಿ ಆದ ಮೇಲೆ ಭಗವಂತನನ್ನು ಬಿಟ್ಟು ಬೇರೆಯವರಿಗೆ ನಮಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಮುಖ್ಯ ಪ್ರಾಣದೇವ ಭೀಮಸೇನ ದೇವರಿಗೆ ಭಗವಂತನಲ್ಲಿ ಗುರುತ್ವ ಒಂದು ಕ್ಷಣದಲ್ಲಿ ನಾಶ ಆಯಿತು. ಬಲರಾಮನಲ್ಲಿ ಅವರಿಗೆ ಗುರುತ್ವ ಕಂಡುಕೊಂಡಿದ್ದಾರೆ ಅಂತ ಈ ರೀತಿಯಾಗಿ ಚಿಂತನೆ ಬಂದರೆ ರಾಜರು ತೀರ್ಮಾನ ಕೊಡ್ತಾ ಇದ್ದಾರೆ. ಗದಾಭ್ಯಾಸದ ಕಾಲದಲ್ಲೂ ಕೂಡ ಬಲರಾಮನನ್ನ ಗುರು ಅಂತ ಭೀಮಸೇನ ದೇವರು ನಂಬಿರಲೇ ಇಲ್ಲಂತೆ. ಸುಮ್ಮನೆ ಭಾರಿ ಸಂಕಲ್ಪ ಇದೆ, ಅಭ್ಯಾಸ ಮಾಡಬೇಕು, ತನ್ನಿಮಿತ್ತವಾಗಿ ಅವರತ್ತು ಹೋಗಿದ್ದಾರೆ ವಿನಃ ಆ ಗದಾಭ್ಯಾಸ ಕಾಲದಲ್ಲೂ ಕೂಡ ಮುಖ್ಯವಾಗಿ ಗುರುತ್ವ ನಮಸ್ಕಾರ ಮಾಡಿದ್ದು ಯಾರಿಗೆ ಅಂತ ಹೇಳಿದ್ರೆ ಕ್ಷಣೇ ಕ್ಷಣೇ ಪ್ರಣಮತೆ ನಮತೆ ಚ ಹರಿಂ ಗುರುಂ. ಆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಗುರುವಾಗಿರ್ತಕ್ಕಂಥವರು ಅದು ಕೃಷ್ಣ ಪರಮಾತ್ಮನೇ ಅಂತ ಮುಖ್ಯ ಪ್ರಾಣದೇವ ಭೀಮಸೇನ ದೇವರು ಕೃಷ್ಣನನ್ನೇ ತಾವು ನಮಸ್ಕಾರ ಮಾಡಿದ್ದಾರೆ ವಿನಃ ಅವರು ಬೇರೆ ಬಲರಾಮ ದೇವರನ್ನು ನಮಸ್ಕಾರ ಮಾಡಲಿಲ್ಲ ಅಂತ ಹೀಗೆ ಹೇಳ್ತಾ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಭೀಮಸೇನ ದೇವರು ಅತ್ಯಂತ ಶುದ್ಧರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇನ್ನೂ ಅನೇಕ ಮಹಾಭಾರತದ ಘಟ್ಟಗಳನ್ನೆಲ್ಲ ತೆಗೆದುಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಆ ಭೀಮಸೇನ ಶುದ್ಧತ್ವವನ್ನು ಅದನ್ನು ಯಾವ ರೀತಿಯಾಗಿ ಇನ್ನೂ ಅನೇಕ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಅನ್ನೋದನ್ನು ಮತ್ತೆ ಯಾವಾಗ ಕಾಲಾವಕಾಶ ಸಿಗುತ್ತದೋ ಆವಾಗ ನೋಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ ಪುನಃ ಇನ್ನೇ ಉಪನ್ಯಾಸಕರಾಗಿರ್ತಕ್ಕಂಥ ಹರಿಪ್ರಸಾದ ಭಟ್ ಅವರೇ ನಾಳೆ ಕೃಷ್ಣ ಕಥಾಮೃತವನ್ನು ಚಿಂತನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಅವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಆದ್ದರಿಂದ ನಾನು ಇವತ್ತು ಚಿಂತನೆಯನ್ನು ನಿರಂತರ ಜ್ಞಾನ ಯಜ್ಞ ನಿಲ್ಲಬಾರದು ಅನ್ನೋ ದೃಷ್ಟಿಯಿಂದ ಮುಂದುವರೆಸಿದ್ದೇನೆ. ನಾಳಿಂದ ಹರಿಪ್ರಸಾದ್ ಭಟ್ ಅವರೇ ಕೃಷ್ಣ ಕಥಾಮೃತವನ್ನು ಮುಂದುವರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಎರಡು ವಾಕ್ಯಸಮಗಳನ್ನು ಆ ಮಧ್ಯಾಂತರ್ಗತ ಗೋಪಾಲಕೃಷ್ಣನ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ ವಸ್ತು.